ಕಾಪಾಡಲಿಕ್ಕೆ ಕೋಟಿ ಇದ್ದರೆ ಆಗೋದಿಲ್ಲ, ಪ್ರಾಪರ್ಟಿ ಇದ್ದರೆ ಆಗೋದಿಲ್ಲ, ಪವಿತ್ರಾತ್ಮನ ಅಭಿಷೇಕ ಇದ್ದರೆ ಮಾತ್ರ ಸಾಧ್ಯ. ಮೋಶೆ ಕೈಯನ್ನು ಎತ್ತಿ ಹಿಡ್ಕೊಂಡ್ರು. ಆದರೆ ಇವತ್ತು ನಿಮಗೆ ಆರೋನ ಊರ ಬರೋದಿಲ್ಲ, ಪರಿಶುದ್ಧಾತ್ಮರು ಬರ್ತಾರೆ. ಯಾರು ಬರ್ತಾರೆ? ಪರಿಶುದ್ಧಾತ್ಮರು ಬರ್ತಾರೆ. ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆಲ್ಪರ್, ನೈದರ್ ಆರನ್ ನಾರ್ ಹೋರ್. ಯಾರು ಬರ್ತಾರೆ? ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆವನ್ಲಿ ಹೆಲ್ಪರ್. ಹಿ ವಿಲ್ ಸ್ಟ್ರೆಂಥನ್ ಅವರ್ ಹ್ಯಾಂಡ್ಸ್. ಅವರು ನಮ್ಮ ಕರಗಳನ್ನು ಬಲಪಡಿಸ್ತಾರೆ. ಆ ಪವಿತ್ರಾತ್ಮನ ಬಲದಿಂದ ನೀನು ತುಂಬಲ್ಪಟ್ಟು ನೀನು ಪ್ರಾರ್ಥಿಸುವಾಗ, ನೀನು ಜೀವಿಸುವಾಗ, ಸಹೋದರ ಸಹೋದರಿ, ನಿನ್ನ ಕುಟುಂಬಕ್ಕೆ ನಿನಗೆ ವಿರುದ್ಧವಾಗಿ ಬರುವ ಅಮಾಲ್ಯಕ್ಕೆ ಶಕ್ತಿಗಳು ಸಂಪೂರ್ಣವಾಗಿ ನೆಲಸಮವಾಗ್ತದೆ, ಸೋತು ಹೋಗ್ತದೆ. ನೀನು ಜಯಗಳಿಸ್ತೀಯ. ನೀನು ಗೆಲ್ಲಬೇಕು, ಗೆಲ್ಲಲೇಬೇಕು. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಕಳೆದ ಭಾನುವಾರ ಧರ್ಮಸಭೆ ಪಂಚಾಶತ್ತಮ ಹಬ್ಬವನ್ನು ಆಚರಿಸಿದೆ. ಸಂಡೇ ವಿ ಸೆಲೆಬ್ರೇಟೆಡ್ ಪೆಂಟೆಕಾಸ್ಟ್ ಫೀಸ್ಟ್. ಆದರೆ ನಮ್ಮಲ್ಲಿ ಎಷ್ಟು ಜನ ನಿಜವಾಗಲೂ ಆ ಪಂಚಾಶತ್ತಮ ಅನುಭವವನ್ನು ಪಡ್ಕೊಂಡು ಅದರಲ್ಲಿ ನಾವು ಬದುಕ್ತಾ ಇದ್ದೀವಿ? ಪಂಚಾಶತ್ತಮ ಹಬ್ಬ ಅಂದರೆ ಪವಿತ್ರ ಆತ್ಮನ ಶಕ್ತಿಯಿಂದ ತುಂಬಲ್ಪಟ್ಟರು. ಯಾರು? ಸುಮಾರು 120 ಮಂದಿ ಯೇಸುಸ್ವಾಮಿಯ ಶಿಷ್ಯರು. ಅವರ ಜೊತೆಗೆ ಅಪಸ್ತೋಲರಿದ್ದರು, ಮತ್ತೆ ಮರಿಯಮ್ಮನವರಿದ್ದರು. ಸುಮಾರು 120 ಮಂದಿ ಅಂದು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟು ಅನ್ಯ ಭಾಷೆಗಳಲ್ಲಿ ಮಾತನಾಡಿ ದೇವರ ಮಹಿಮೆಯನ್ನು ಅವರು ಸಾರಿದರು. ಮತ್ತು ಅವರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು ಉಂಟಾಯಿತು. ಮಾತ್ರವಲ್ಲ, ಧೈರ್ಯವಾಗಿ ಅವರು ಕ್ರಿಸ್ತ ಯೇಸುವಿನ ಶುಭ ಸಂದೇಶಕ್ಕೆ ಸಾಕ್ಷಿಯಾಗಿ ಜೀವಿಸಿ ಶುಭ ಸಂದೇಶವನ್ನು ಸಾರ್ತಾ ಹೊರಟರು. ಇದು ಪಂಚಾಶತ್ತಮ ಹಬ್ಬದ ಒಂದು ದೊಡ್ಡ ಒಂದು ಅನುಭವ, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟಾಗ ಆಗುವ ಅನುಭವ. ಅದೇ ರೀತಿಯಲ್ಲಿ ನಾವು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟಾಗ ಏನಾಗ್ತದೆ ಅಂದರೆ, ಪವಿತ್ರಾತ್ಮನ ವರಗಳು ನಮ್ಮಲ್ಲಿ ಆಪರೇಟ್ ಆಗ್ತದೆ. ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಈಗ ಗಿಫ್ಟ್ ಆಫ್ ಟಂಗ್ಸ್, ಅನ್ಯ ಭಾಷೆ ಒಂದು ವರ, ಅದು ಪ್ರವಾದನೆ ಒಂದು ವರ, ಅದ್ಭುತ ಕಾರ್ಯಗಳನ್ನು ಮಾಡುವಂಥದ್ದು ಒಂದು ವರ. ಈ ವರದಾನಗಳ ಬಗ್ಗೆ ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ 12ನೇ ಅಧ್ಯಾಯದಲ್ಲಿ ಬರೆದಿದ್ದಾರೆ. ಅಲ್ಲಿ ಫಸ್ಟ್ ವರ್ಡ್ ಏನು ಹೇಳ್ತಾರೆ ಅಂದರೆ, ನೀವು ಪವಿತ್ರಾತ್ಮನ ವರದಾನಗಳ ವಿಷಯದಲ್ಲಿ ನೀವು ಅರಿವುಳ್ಳವರಾಗಿರಬೇಕು. ಯು ಶುಡ್ ನಾಟ್ ಬಿ ಇಗ್ನೊರೆಂಟ್ ಆಫ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ದಟ್ ಮೀನ್ಸ್ ಯು ಮಸ್ಟ್ ನೋ ಅಬೌಟ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಆಸ್ ಎ ಕ್ರಿಶ್ಚಿಯನ್, ಆಸ್ ಎ ಬಿಲೀವರ್, ಯು ಮಸ್ಟ್ ನೋ ವಾಟ್ ಈಸ್ ದ ಗಿಫ್ಟ್ or the gifts of the, what are the gifts of the Holy Spirit, how it works, ಯಾವ ರೀತಿಯಲ್ಲಿ ಅದು ಕಾರ್ಯ ಮಾಡ್ತದೆ, ಇದು ನಮಗೆ ಅರಿವುಳ್ಳವರಾಗಿರಬೇಕು. 1 ಕೊರಿಂಥ 12:1 ಇದೆಯಾ ವಾಕ್ಯ? ಏನಂತ ಇದೆ? ಸಹೋದರರೇ, ಪವಿತ್ರಾತ್ಮ ಅವರ ವರದಾನಗಳ ಬಗ್ಗೆ ನೀವು ಸರಿಯಾದ ಅರಿವು ಉಳ್ಳವರಾಗಿರಬೇಕು. ಈಗ ನಿಮಗೆ ಕೇಳ್ತೀನಿ ನಾನು, ನೀವೆಲ್ಲರೂ ಕ್ರೈಸ್ತ ವಿಶ್ವಾಸಿಗಳು, ನೀವು ಎಷ್ಟೋ ಪಂಚಾಶತ್ತಮ ಹಬ್ಬ ಬಿಟ್ಬಿಟ್ಟಿದ್ದೀರಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪವಿತ್ರಾತ್ಮನ ವರದಾನಗಳ ಬಗ್ಗೆ ಸರಿಯಾದ ಅರಿವು ಇದೆ? ಪವಿತ್ರಾತ್ಮರ ಬಗ್ಗೆನೇ ಸರಿಯಾದ ಅರಿವು ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿಮಗೆ ಎಷ್ಟೋ ಜನಕ್ಕೆ ಓಕೆ, ಪವಿತ್ರಾತ್ಮ ದೇವರ ಆತ್ಮ, ಪವಿತ್ರಾತ್ಮ ಪರಮ ತ್ರಿತ್ವದಲ್ಲಿ ಒಬ್ಬರು, ಪವಿತ್ರಾತ್ಮ ದೇವರ ಶಕ್ತಿ, ಈ ರೀತಿಯಲ್ಲಿ ಜನರಲ್ ಆಗಿ ನಾವು ಹೇಳ್ತೀವಷ್ಟೇ. ಆದರೆ ಅನುಭವ ಇದೆಯೋ ಇಲ್ಲೋ ಗೊತ್ತಿಲ್ಲ. ಓಕೆ, ಅನುಭವ ಬೇಕು, ಸರಿಯಾದ ಅರಿವು ಬೇಕು. ಪವಿತ್ರಾತ್ಮನ ಬಗ್ಗೆ ಸರಿಯಾದ ಒಂದು ಅರಿವು ಅನುಭವ ನಮಗೆ ಆಗದೆ, ಪವಿತ್ರಾತ್ಮನ ವರದಾನಗಳ ಬಗ್ಗೆ ಖಂಡಿತವಾಗಲೂ ನಮಗೆ ಯಾವ ಅರಿವು ಅನುಭವ ಸಿಗೋದಿಲ್ಲ. ಅದರಿಂದ ಫಸ್ಟ್ ನಾವು ಪವಿತ್ರಾತ್ಮನ ಬಗ್ಗೆ ನಾವು ಸರಿಯಾದ ಅರಿವು ಪಡ್ಕೋಬೇಕು ಮತ್ತು ಪವಿತ್ರಾತ್ಮನ ಅನುಭವಿಸಬೇಕು. ವಿ ಮಸ್ಟ್ ನೋ ಅಬೌಟ್ ಹೋಲಿ ಸ್ಪಿರಿಟ್, ಅಟ್ ದ ಸೇಮ್ ಟೈಮ್ ವಿ ಮಸ್ಟ್ ಎಕ್ಸ್ಪೀರಿಯನ್ಸ್ ದ ಪರ್ಸನ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಅವರ್ ಲೈಫ್. ಅದಾದಮೇಲೆ ಪೌಲರು ಹೇಳ್ತಾರೆ, ಯು ಶುಡ್ ನಾಟ್ ಬಿ ಇಗ್ನೊರೆಂಟ್ ಆಫ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರ ವರದಾನಗಳ ವಿಷಯದಲ್ಲಿ ನೀವು
ಒಂದು ರೀತಿ ಕಾಳಜಿ ಇಲ್ಲದವರ ಥರ ಇರಬಾರ್ದು, ಅರಿವಿಲ್ಲದ ಇರುವವರ ಥರ ಇರಬಾರ್ದು. ಯು ಮಸ್ಟ್ ನೋ ಎವ್ರಿ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಈ ಪ್ರಪಂಚದಲ್ಲಿ ನೀವು ಒಂದು ಸೂಪರ್ ನ್ಯಾಚುರಲ್ ಜೀವನವನ್ನು ಅಥವಾ ಒಳ್ಳೆಯ ಕ್ರೈಸ್ತ ಜೀವನವನ್ನು ಜೀವಿಸ್ಲಿಕ್ಕೆ ಆಗಬೇಕಾದ್ರೆ ಪವಿತ್ರಾತ್ಮನ ಅರಿವು ಬೇಕು, ಪವಿತ್ರಾತ್ಮನ ವರಗಳ ಅರಿವು ಬೇಕು. ಈಗ ಈ ಒಂದು ಅಧ್ಯಾಯ 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ 9 ಗಿಫ್ಟ್ಸ್ಗಳ ಬಗ್ಗೆ ಇದೆ. 9 ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಅದನ್ನು ಕ್ಯಾರಿಸಮ್ ಅಂತ ಹೇಳ್ತೀವಿ. 9 ಕ್ಯಾರಿಸಮ್ಸ್ ಅಥವಾ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ 9 ವಿಶೇಷ ವರಗಳು. ಈ ವರಗಳು ಯಾಕೆ ಇದೆ? ಈ ವರಗಳು ಯಾಕೆ ಇದೆ ಅಂದರೆ, ಈ ಧರ್ಮಸಭೆಯಲ್ಲಿ ಅಥವಾ ಈ ಲೋಕದಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಅವರ ಸೇವೆ ಮಾಡುತ್ತಾ ಅವರ ಮಹಿಮೆಗಾಗಿ ಬದುಕಲಿಕ್ಕೆ ಈ ಗಿಫ್ಟನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ, ಇದು ನಮ್ಮ ಸ್ವಂತ ಉಪಯೋಗಕ್ಕಲ್ಲ. ಗಿಫ್ಟ್ ಇರೋದು ನಮಗೋಸ್ಕರ ಅಲ್ಲ. ಗಿಫ್ಟ್ ಈಸ್ ಫಾರ್ ದ ಅದರ್ ಪೀಪಲ್, ಫಾರ್ ದ ವೆಲ್ಫೇರ್ ಆಫ್ ದ ಚರ್ಚ್, ಗ್ರೋತ್ ಆಫ್ ದ ಚರ್ಚ್, ಬಿಲ್ಡಿಂಗ್ ಅಪ್ ಆಫ್ ದ ಚರ್ಚ್. ಧರ್ಮಸಭೆಯ ಅಭಿವೃದ್ಧಿಗಾಗಿ ಮತ್ತು ಅನೇಕರನ್ನ ವಿಶ್ವಾಸಕ್ಕೆ ತರುವುದಕ್ಕೋಸ್ಕರ, ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ, ದೇವರ ಮಹಿಮೆಗಾಗಿ ಈ ಗಿಫ್ಟ್ಸ್ಗಳನ್ನು ಕೊಟ್ಟಿದ್ದಾರೆ, ಈ ವರಗಳನ್ನು ಕೊಟ್ಟಿದ್ದಾರೆ. ಈಗ ನಿಮ್ಮಲ್ಲಿ ಯಾವುದೆಲ್ಲ ವರ ಇದೆ? ನೀವು ನಿಜವಾದ ಒಬ್ಬ ಕ್ರೈಸ್ತ ವಿಶ್ವಾಸಿ ಆದರೆ ನಿಮ್ಮಲ್ಲಿ ಯಾವುದಾದ್ರೂ ವರ ಇದ್ದೇ ಇರುತ್ತೆ. ಇನ್ನು ಡಮ್ಮಿ ಪೀಸ್ ಆದರೆ ನಿಮ್ಮಲ್ಲಿ ಯಾವುದೂ ಇರೋದಿಲ್ಲ. ನೀವು ಒರಿಜಿನಲ್ ಕ್ರೈಸ್ತರಾಗಿದ್ದರೆ ನಿಮ್ಮ ಒಳಗಡೆ ಪವಿತ್ರಾತ್ಮನ ಯಾವುದಾದ್ರೂ ವರ ದೇವರು ಕೊಟ್ಟಿರ್ತಾರೆ, ಖಂಡಿತವಾಗಲೂ ಕೊಡ್ತಾರೆ. ಸೊ ನೀವು ಕ್ರೈಸ್ತರ ಥರ ಇರುವವರು ಅನೇಕರಿದ್ದೀರಿ. ಅಂಥವರಲ್ಲಿ ಇದು ಯಾವುದು ವರಗಳು ಇರೋದಿಲ್ಲ. ಅವ್ರು ಏನು ಮಾಡಬೇಕು ಅಂದರೆ, ಮೊದಲು ನೀವು ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಬೇಕು. ಅದಾದ ನಂತರ ಪವಿತ್ರಾತ್ಮನ ವರಗಳನ್ನು ಸ್ವೀಕಾರ ಮಾಡಬೇಕು. ಈ ಒಂದು ಪವಿತ್ರಾತ್ಮನ ದೀಕ್ಷೆ ಅಂತ ಬೈಬಲ್ನಲ್ಲಿ ಏನು ಬರೆಯಲ್ಪಟ್ಟಿದೆಯೋ, ಯಾವಾಗ ಒಬ್ಬ ಮನುಷ್ಯ ಅಥವಾ ಒಬ್ಬ ಕ್ರೈಸ್ತ ವಿಶ್ವಾಸಿ ಬ್ಯಾಪ್ಟಿಸಮ್ ಇನ್ ದ ಹೋಲಿ ಸ್ಪಿರಿಟ್ ಅಥವಾ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ದೀಕ್ಷೆಯನ್ನು ಪಡ್ಕೊಳ್ತಾನೋ, ಸ್ನಾನಿಕ ಯೋಹಾನರು ಹೇಳಿದ ಪ್ರಕಾರ, ನಾನು ನಿಮಗೆ ನೀರಿನ ದೀಕ್ಷೆ ಕೊಟ್ಟೆ, ಆದರೆ ನನ್ನ ನಂತರ ಒಬ್ಬರು ಬರ್ತಾರೆ, ಅವರು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ನಿಮಗೆ ದೀಕ್ಷೆ ಕೊಡ್ತಾರೆ. ಇದನ್ನು ಸ್ನಾನಿಕ ಯೋಹಾನರು ಹೇಳ್ತಾರೆ. ಸೊ ನೀವು ನೀರಿನ ದೀಕ್ಷೆ ಈಗ ಪಡ್ಕೊಂಡಿದ್ದೀರಿ, ಆದರೆ ಇದರಲ್ಲಿ ಏನು ಕೆಲಸ ಆಗೋದಿಲ್ಲ. ಇನ್ನೊಂದು ದೀಕ್ಷೆ ನಮಗೆ ಬೇಕಾಗಿದೆ, ಪವಿತ್ರಾತ್ಮನ ಒಂದು ದೀಕ್ಷೆ, ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್. ಯಾವಾಗ ಈ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ನಾವು ಪಡ್ಕೊಳ್ತೀವೋ ಆಗ ಮಾತ್ರವೇ ನಾವು ಬಲ ಹೊಂದಿಕೊಳ್ತೀವಿ. ನೆನ್ಪಿಟ್ಕೊಳ್ಳಿ, ಯಾವಾಗ ಒಬ್ಬ ಕ್ರೈಸ್ತ ವಿಶ್ವಾಸಿ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್, ಬ್ಯಾಪ್ಟಿಸಮ್ ಅಲ್ಲ, ಸ್ನಾನ ದೀಕ್ಷೆ, ನೀರಿನ ಸ್ನಾನ ದೀಕ್ಷೆ ಅಲ್ಲ, ನೀರಿನ ಸ್ನಾನ ದೀಕ್ಷೆ ಎಲ್ರಿಗೂ ಆಗಿರುತ್ತೆ. ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ದೀಕ್ಷೆ. ನೋಡಿ, ಇದ್ರ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾರೆ. ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 1 ವಾಕ್ಯ 5 ಅನಿಸುತ್ತೆ. ಆಕ್ಟ್ಸ್ ಆಫ್ ದಿ ಅಪಾಸಲ್ಸ್ ಚಾಪ್ಟರ್ 1 ವರ್ಸ್ 5 ಅಲ್ಲೇನು ಹೇಳ್ತಾರೆ? ಯೋಹಾನನು ಯಾವುದರಿಂದ ಸ್ನಾನ ದೀಕ್ಷೆ ಕೊಡ್ತಾ ಇದ್ದನು? ನೀರಿನಿಂದ ಸ್ನಾನ ದೀಕ್ಷೆ ಕೊಡ್ತಿದ್ದನು. ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನವನ್ನು ಪಡೆಯುವಿರಿ. ನೋಡಿ, ಈ ರೀತಿ 2 ಥರದ್ದಿದೆ ದೀಕ್ಷಾ ಸ್ನಾನ. ಇದನ್ನು ಹೇಳ್ತಾ ಇರೋದು ಯೇಸು ಸ್ವಾಮಿ. ಯೇಸು ಸ್ವಾಮಿ ಸ್ವರ್ಗಕ್ಕೆ ಏರಿ ಹೋಗುವುದಕ್ಕಿಂತ ಮುಂಚಿತವಾಗಿ ತಾವು ಆರಿಸಿಕೊಂಡ ಶಿಷ್ಯರನ್ನು ಒಟ್ಟಿಗೆ ಕರೆದು ಈ ಸೀಕ್ರೆಟ್ ಹೇಳ್ತಾ ಇದ್ದಾರೆ. ಸೀಕ್ರೆಟ್ ಪವರ್ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವುದದು? ಯೋಹಾನನು ನೀರಿನಿಂದ ದೀಕ್ಷೆ ಕೊಡ್ತಾ ಇದ್ದ, ಆದರೆ ಇನ್ನು ಕೆಲವೇ ದಿವಸಗಳಲ್ಲಿ ನೀವು ನೀರಿನಿಂದ ಅಲ್ಲ, ಆತ್ಮನಿಂದ, ದೇವರಿಂದಲೇ ಒಂದು ದೀಕ್ಷೆ ಪಡ್ಕೊಳ್ತೀರಿ, ಅಗ್ನಿಯಿಂದ ದೀಕ್ಷೆ ಪಡ್ಕೊಳ್ತೀರಿ. ಬ್ಯಾಪ್ಟಿಸಮ್ ಆಫ್ ಫೈರ್, ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ಯು ಆರ್ ಗೋಯಿಂಗ್ ಟು ರಿಸೀವ್. ಇದು ಪಡೆದುಕೊಂಡಾಗ ನೀವೇನಾಗ್ತೀರಿ? ಇದು ಪಡೆದುಕೊಂಡಾಗ ಏನಾಗ್ತೀರಿ ಅಂದರೆ 8ನೇ ವಾಕ್ಯ ಹೇಳುತ್ತೆ, ಉತ್ತರ ಹೇಳುತ್ತೆ. ಹಾಂ, ಈ ಪವಿತ್ರಾತ್ಮ ನಿಮ್ಮ ಮೇಲೆ ಬರೋದು ಅಂದರೆ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್. ಓಕೆ, ಅದು ಬೇರೆ ಒಂದು ರೀತಿಯಲ್ಲಿ ಹೇಳಿದ್ದಾರೆ ಅಷ್ಟೇ.
ಮೊದಲನೇ ವಾಕ್ಯ, 5ನೇ ವಾಕ್ಯ, 8ನೇ ವಾಕ್ಯ ಒಟ್ಟಿಗೆ ತೆಗೆದುಕೊಂಡು ಓದ್ಬೇಕು ನಾವು, ಕಾಂಟೆಕ್ಸ್ಟ್ ಬಿಟ್ಟು ಹೋಗಬಾರ್ದು. ಆಗ ನಮಗೆ ಅರ್ಥ ಆಗ್ತದೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ, ದಟ್ ಮೀನ್ಸ್ ವೆನ್ ಯು ಬ್ಯಾಪ್ಟೈಸ್ಡ್ ಇನ್ ದ ಹೋಲಿ ಸ್ಪಿರಿಟ್, ವೆನ್ ಯು ರಿಸೀವ್ ದ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವೇನಾಗುವಿರಿ? ಓನ್ಲಿ ದೆನ್ ಯು ವಿಲ್ ರಿಸೀವ್ ದ ಪವರ್. ವೆನ್ ಹೋಲಿ ಸ್ಪಿರಿಟ್ ಕಮ್ಸ್ ಅಪಾನ್ ಯು, ಯು ಶಾಲ್ ರಿಸೀವ್ ವಾಟ್? ಪವರ್. Without receiving the Holy Spirit or coming upon the Holy Spirit in our life, without baptism of the Holy Spirit, you are powerless. You are weak. ಈ ದೀಕ್ಷೆ ಪಡೆದುಕೊಳ್ಳದ ಪ್ರತಿಯೊಬ್ಬನು ವೀಕ್ ಆಗಿರ್ತಾನೆ. ಹಿ ಕೆನಾಟ್ ಡೂ ಎನಿಥಿಂಗ್ ಫಾರ್ ದ ಲಾರ್ಡ್. ಪ್ರಭುವಿಗಾಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಿ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಹಿಮ್ಸೆಲ್ಫ್. ಅವನಿಗೋಸ್ಕರ ಅವನು ಏನು ಬೇಕಾದರೂ ಮಾಡ್ಬೋದು. ಕೋಟಿಗಳು ಸಂಪಾದನೆ ಮಾಡ್ಬೋದು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಬೋದು, ಊರ್ನೆಲ್ಲ ಲೂಟಿ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೋದು, ಹೆಸರು ಮಾಡ್ಬೋದು, ಆಸ್ತಿ ಪಾಸ್ತಿ ಮಾಡ್ಬೋದು, ಸ್ಥಾನಮಾನಗಳು, ಪದಕಗಳು, ಇದೆಲ್ಲ ಮಾಡ್ಕೊಳ್ಳಲಿಕ್ಕೆ ನಿಮಗೆ ಹೋಲಿ ಸ್ಪಿರಿಟ್ ಬೇಕಾಗಿಲ್ಲ. ಆರೋಗ್ಯ ಇದ್ದರೆ ಸಾಕು, ಸ್ವಲ್ಪ ಒಳ್ಳೆ ಬುದ್ಧಿ ಕೆಟ್ಟ ಬುದ್ಧಿ ಎಲ್ಲ ಇದ್ದರೆ ಸಾಕು, ನಿಮ್ಮಿಂದ ಆಗುತ್ತೆ. ಆದರೆ ಯು ಕೆನಾಟ್ ಲಿವ್ ಫಾರ್ ಗಾಡ್. ದೇವರಿಗಾಗಿ ಬದುಕಲಿಕ್ಕೆ ಆಗೋದಿಲ್ಲ. ನೀನು ದೇವರಿಗಾಗಿ ಬದುಕಬೇಕಾದ್ರೆ, ದೇವರ ಮಹಿಮೆಗಾಗಿ ಬದುಕಬೇಕಾದ್ರೆ, ದೇವರ ಮಗನಾಗಿ ಬದುಕಬೇಕಾದ್ರೆ, ಯು ನೀಡ್ ಪವರ್. ಯು ನೀಡ್ ಪವರ್ ಫ್ರಮ್ ಅಬೌವ್. ಮೇಲಿನಿಂದ ಶಕ್ತಿ ಬೇಕು. ಯು ನೀಡ್ ಸಮ್ ಹೆವನ್ಲಿ ಎನೇಬಲ್ಮೆಂಟ್. ಸ್ವರ್ಗೀಯವಾದ ಒಂದು ಶಕ್ತಿ ನಿನಗೆ ಬೇಕು. ಆಗ ಮಾತ್ರವೇ ಯು ಕ್ಯಾನ್ ಲಿವ್ ಫಾರ್ ಗಾಡ್ ಆ್ಯಸ್ ಚೈಲ್ಡ್ ಆಫ್ ಗಾಡ್. ದೇವರ ಮಗನಾಗಿ, ದೇವರ ಮಗಳಾಗಿ ಶಕ್ತಿಯಲ್ಲಿ ಬದುಕಲಿಕ್ಕಾಗ್ತದೆ. ಆದರೆ ಈ ಶಕ್ತಿ ಯಾರಿಗೆಲ್ಲ ಗೊತ್ತಾ? ಎಲ್ಲರಿಗೂ. God is offering this power not only for few people but all people. ಎಲ್ಲರಿಗೂ ಇದನ್ನು ಆಫರ್ ಮಾಡ್ತಾ ಇದ್ದಾರೆ. ಆದರೆ ನೀವು ಇದನ್ನು ಪಡ್ಕೊಳ್ಳದೆ ಇದ್ದರೆ ಅದು ತಪ್ಪು. ಯಾರ್ದು ಕೇಳಿದರೆ ನಿಮ್ಮದೇನೆ. ದೇವರು ಕೊಡದೇ ಇದ್ದಿದ್ರೆ ಅವ್ರದ್ದು ತಪ್ಪಾಗ್ತಾ ಇತ್ತು. ಆದರೆ ದೇವರು ಆಲ್ರೆಡಿ 2000 years ಬ್ಯಾಕ್, 2000 ವರ್ಷಗಳ ಹಿಂದೆ, ಗಾಡ್ ಹ್ಯಾಸ್ ಆಲ್ರೆಡಿ ರಿಲೀಸ್ಡ್ ದಟ್ ಪವರ್ ಆನ್ ದಿಸ್ ಅರ್ತ್. ಈ ಭೂಮಿಯ ಮೇಲೆ ಆ ಶಕ್ತಿಯನ್ನು, ದೀಕ್ಷೆಯನ್ನು ರಿಲೀಸ್ ಮಾಡಿದ್ದಾರೆ. ಈಗ ನಾವೇನು ಮಾಡಬೇಕು ಅಂದರೆ, ವಿ ನೀಡ್ ಟು ರಿಸೀವ್ ದಟ್ ಪವರ್ ಇನ್ ಟು ಅವರ್ ಹಾರ್ಟ್. ನಮ್ಮ ಒಳಗಡೆ ಆ ಶಕ್ತಿಯಿಂದ ನಾವು ತುಂಬಲ್ಪಡಬೇಕು. ಇದಕ್ಕಾಗಿ ನಾವು ಮಾಡಬೇಕಾಗಿರೋದೇನು ಅಂದರೆ, ಅಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುವಂಥ ಒಂದು ಮಾತಾಗಿದೆ, ಇದಕ್ಕಾಗಿ ನೀವು ಕಾದಿರಿ. ವೆಯ್ಟ್. ಆರ್ ಯು ವೆಯ್ಟಿಂಗ್ ಫಾರ್ ದಟ್ ಪವರ್? ಕ್ರೈಸ್ತ ವಿಶ್ವಾಸಿಗಳಾದ ನೀವು ಈ ಶಕ್ತಿಗಾಗಿ ನಿಮ್ಮ ಜೀವಮಾನದಲ್ಲಿ ಇದುವರೆಗೂ ಯಾವತ್ತಾದರೂ ಕಾದಿದ್ದೀರಾ? ಕಾಯುವುದು ಅಂದರೆ ಪ್ರಾರ್ಥಿಸುವುದು, ತವಕ ಪಡುವುದು, ಆಸೆ ಪಡುವುದು, ದಾಹಗೊಳ್ಳುವುದು. ಹೃದಯದಲ್ಲಿ ದಾಹಗೊಳ್ಳೋದು, ಬಯಸೋದು, ಆಸೆ ಪಡೋದು, ತವಕ ಪಡೋದು, ಪಾಪವನ್ನು ಬಿಟ್ಟು ಜೀವಿಸೋದು, ಪ್ರಾರ್ಥಿಸೋದು. ದಾಹಗೊಂಡಿದ್ದೀರಾ? ಕಾದಿದ್ದೀರಾ? ತವಕಪಟ್ಟಿದ್ದೀರಾ? ನಾನು ಕೇಳ್ತಾ ಇರೋದು, ನೀವು ಡೈಲಿ ಪ್ರಾರ್ಥನೆ ಮಾಡ್ತೀರಾ, ಚರ್ಚಿಗೆ ಬರ್ತೀರಾ, ಬೈಬಲ್ ಓದ್ತೀರಾ? ಅಲ್ಲ. ಹ್ಯಾವ್ ಯು ಎವರ್ ಥರ್ಸ್ಟ್ ಫಾರ್ ದಿಸ್ ಪವರ್? ಯೇಸು ಹೇಳಿದ ಈ ಪವಿತ್ರಾತ್ಮನ ದೀಕ್ಷೆಗಾಗಿ ನಿಮ್ಮಲ್ಲಿ ಎಷ್ಟು ಜನ ಕಾದಿದ್ದೀರಿ? ಕ್ರೈಸ್ತರಾದ ಮೇಲೆ, ನಿಮ್ಮ ನೀರಿನ ದೀಕ್ಷೆ ಪಡ್ಕೊಂಡಾದಮೇಲೆ, ನಿಮ್ಮ ದೃಢೀಕರಣ ಸಂಸ್ಕಾರಗಳೆಲ್ಲ ಆದಮೇಲೆ, ಇದುವರೆಗೂ ನಿಮ್ಮಲ್ಲಿ ಎಷ್ಟು ಜನ ಈ ಶಕ್ತಿಗಾಗಿ ಕಾದಿದ್ದೀರಿ, ಹುಡುಕಿದ್ದೀರಿ, ಕೇಳಿದ್ದೀರಿ, ಆಸೆ ಪಟ್ಟು ಕೂತ್ಕೊಂಡಿದ್ದೀವಿ? ಹಾಗೆ ಸುಮ್ಮನೆ ಮನೇಲಿ ಕೂತ್ಕೊಂಡವನಿಗೆ ಈ ಶಕ್ತಿ ಸಿಗೋದಿಲ್ಲ. ದಿಸ್ ಪವರ್ ಈಸ್ ನಾಟ್ ಫಾರ್ ದ ಲೇಜಿ ಪೀಪಲ್. ಸೋಂಬೇರಿಗಳಿಗೆ ಅಲ್ಲ, ಹುಡುಕುವವನಿಗೆ ಮಾತ್ರ, ದಾಹಗೊಳ್ಳುವವನಿಗೆ ಮಾತ್ರ, ಕಾದು ಕುಳಿತಿರುವವನಿಗೆ ಮಾತ್ರ ಇದು ಸಿಗ್ತದೆ. ನೀನು ಯಾವುದೇ ಜಾತಿಯವನಾಗಿರು, ದೇವರಿಗೆ ಜಾತಿ ಇಲ್ಲ. ಅವ್ರು ಜಾತಿ ನೋಡಿ ಬ್ಲೆಸ್ ಮಾಡೋ ದೇವರಲ್ಲ. ಜಾತಿ ನೋಡಲ್ಲ, ಡಿನಾಮಿನೇಷನ್ ನೋಡಲ್ಲ. ಆಯಿತಾ? ನಿಮ್ಮ ಕುಲ ಗೋತ್ರ ಯಾವುದು ದೇವರಿಗೆ ಬೇಕಾಗಿಲ್ಲ. ನಿನ್ನ ಹೃದಯದೊಳಗಡೆ ವಿಶ್ವಾಸ ಇದೆಯಾ? ಯೇಸುವೆ ದೇವರ ಪುತ್ರ, ಯೇಸುವೆ ಲೋಕದ ರಕ್ಷಕ, ನನ್ನ ಪಾಪ ಪರಿಹಾರಕ್ಕಾಗಿ ಶಿಲುಬೆಯ ಮೇಲೆ ಸತ್ತು 3ನೇ ದಿನ ಪುನರುತ್ಥಾನ ಹೊಂದಿದ್ದಾರೆ, ಅವರ ಮರಣ ಪುನರುತ್ಥಾನದ ಫಲವಾಗಿ ನನ್ನ ಸಕಲ ಪಾಪಗಳು ಪರಿಹಾರವಾಗಿದೆ ಎಂದು ನಿನಗೆ ಯೇಸುವಿನಲ್ಲಿ ವಿಶ್ವಾಸ ಇದೆಯಾ? ವಿಶ್ವಾಸ ಇದ್ದರೆ ಪಾಪ ಬಿಡ್ತೀಯಾ? ಪಾಪಕ್ಕೆ ವಿಮುಖನಾಗಿ ದೇವರ ಕಡೆಗೆ ತಿರುಗ್ತೀಯಾ? ದೇವರ ವಾಕ್ಯದಲ್ಲಿ ನಂಬಿಕೆ ಇಡ್ತೀಯಾ? ಅವರೊಬ್ಬರನ್ನೇ ಆತ್ಮದಿಂದ ಆರಾಧಿಸುವ ಮಗನು ಮಗಳು ನೀನಾಗಿದ್ದೀಯಾ? ಹಾಗಾದರೆ ನೀನು ಆ ಶಕ್ತಿಗಾಗಿ ಹುಡುಕಲಿಕ್ಕೆ ಯೋಗ್ಯ. ಅದೇ ಯೋಗ್ಯತೆ, ಬೇರೆ ಏನೂ ಅಲ್ಲ. ಆ ಶಕ್ತಿಗಾಗಿ ನೀನು ಹುಡುಕೋದಾದರೆ ಆ ಶಕ್ತಿಯಿಂದ ನಿನ್ನನ್ನು ದೇವರು ತುಂಬಿಸ್ತಾರೆ. ಈ ಶಕ್ತಿಯನ್ನು ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳಿಗೆ ಕೊಡಲಿಕ್ಕಾಗೋದಿಲ್ಲ.
ಕೆಲವರು ಪಾಪ ಆ ರೀತಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಯಾವುದಾದ್ರೂ ಬ್ರದರ್ ತಲೆ ಮೇಲೆ ಕೈ ಇಟ್ಟಾಗ ಆ ಶಕ್ತಿಯಿಂದ ಅವರು ತುಂಬಲ್ಪಡ್ತಾರೆ ಅಂತ. ಕೈ ಇಡೋದು ಬೇಕು, ಬೇಡ ಅಂತಲ್ಲ, ಆದರೆ ಶಕ್ತಿಯಿಂದ ತುಂಬಲ್ಪಡಬೇಕಾದ್ರೆ ಹೃದಯದಲ್ಲಿ ದಾಹ ಬೇಕು. ಹೃದಯದಲ್ಲಿ ದಾಹವಿಲ್ಲದೆ ಯಾರ ತಲೆ ಮೇಲೆ ಕೈ ಇಟ್ಟರೂ ಕೂಡ ಒಳಗಡೆ ಶಕ್ತಿಯಿಂದ ತುಂಬಲ್ಪಡ್ಲಿಕ್ಕೆ ಆಗೋದಿಲ್ಲ. ಆದರೆ ನಿನ್ನ ಹೃದಯದೊಳಗಡೆ ದಾಹ ಇರುವುದಾದರೆ ಖಂಡಿತ ಒಬ್ಬರು ಆ ಸೇವೆ ಮಾಡುವಾಗ, ಕೈ ಇಟ್ಟು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಆ ಶಕ್ತಿಯಿಂದ ತುಂಬಲ್ಪಡ್ತದೆ. ಶಕ್ತಿ ಕೊಡೋರು ಯಾರು? ಪ್ರಾರ್ಥನೆ ಮಾಡುವವರಲ್ಲ, ಕೈ ಇಡುವವರಲ್ಲ, ಯೇಸು ಕ್ರಿಸ್ತರು, ಜೀಸಸ್. ಅವ್ರ ಬಗ್ಗೆನೇ ಸ್ಥಾನಿಕ ಯೋವಾನರು ಹೇಳ್ತಾರೆ, ನಾನು ನೀರಿನಿಂದ ಕೊಟ್ಟೆ ದೀಕ್ಷೆ, ನನ್ನ ನಂತರ ಒಬ್ಬರು ಬರ್ತಾರೆ, ಅವರು ಪವಿತ್ರಾತ್ಮರಿಂದ ಕೊಡ್ತಾರೆ. ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ನೀವೆಲ್ಲರೂ ಪಡ್ಕೋಬೇಕಾಯ್ತಾ? ನೀವು ಶಕ್ತಿಯುತರಾಗಬೇಕಾದ್ರೆ ಈ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ಪಡ್ಕೋಬೇಕು. ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ನೀವು ಪಡೆದುಕೊಳ್ಳುವಾಗ ನಿಮ್ಮಲ್ಲಿ ದೇವರು ಕೆಲವೊಂದು ಗಿಫ್ಟ್ಗಳನ್ನ ಕೊಡ್ತಾರೆ. ಗಾಡ್ ವಿಲ್ ಗಿವ್ ಯು ಗಿಫ್ಟ್. ಅಥವಾ ನಿಮ್ಮಲ್ಲಿ ಇರುವ ಗಿಫ್ಟ್, ನೀವು ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿದಾಗ ನಿಮಗೆ ಕೊಡಲ್ಪಟ್ಟ ಕೆಲವೊಂದು ಕ್ಯಾರಿಸ್ಮ್ಯಾಟಿಕ್ ಗಿಫ್ಟ್ಸ್ಗಳು, ಕ್ಯಾರಿಸಮ್ಸ್, 1 ಕೊರಿಂಥ 12 ಅದು ಆಪರೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಅದು ಆಗೋದಿಲ್ಲ. ವೆನ್ ಯು ರಿಸೀವ್ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್, ಗಿಫ್ಟ್ಸ್ ವಿಲ್ ಬಿ ಆಪರೇಟೆಡ್ ಇನ್ ಯುವರ್ ಲೈಫ್. ಗಿಫ್ಟ್ ವಿಲ್ ಬಿ ರಿಲೀಸ್ಡ್ ಥ್ರೂ ಯುವರ್ ಲೈಫ್. ನಿಮ್ಮಲ್ಲಿರೋ ಗಿಫ್ಟ್ಗಳು ರಿಲೀಸ್ ಆಗುತ್ತೆ. ಯು ವಿಲ್ ಕಮ್ ಟು ನೋ ವಾಟ್ ಗಿಫ್ಟ್ ಯು ಹ್ಯಾವ್. ನಿಮ್ಗೆ ಅರ್ಥ ಆಗುತ್ತೆ ನಿನ್ನಲ್ಲಿ ಏನು ಗಿಫ್ಟ್ ಇದೆ ಅಂತ. ಆ್ಯಂಡ್ ಯು ವಿಲ್ ವರ್ಕ್ ಫಾರ್ ದ ಲಾರ್ಡ್. ನೀನು ದೇವರಿಗಾಗಿ ಬದುಕ್ತೀಯ, ದೇವರ ರಾಜ್ಯಕ್ಕಾಗಿ ದುಡಿತೀಯ. ಆದರೆ ಇವತ್ತು ನಾವು ಹೇಗಿದ್ದೀವಿ ಅಂದರೆ ಸತ್ತವ್ರ ಥರ ಇದ್ದೀವಿ ಅನೇಕರು. ಐ ಆಮ್ ಟಾಕಿಂಗ್ ಅಬೌಟ್ ಕ್ರಿಶ್ಚಿಯನ್ಸ್, ಕ್ರೈಸ್ತರು. ಅನೇಕ ಕಡೆಗಳಲ್ಲಿ ನಾವು ಹೇಗಿದ್ದೀವಿ ಅಂದರೆ ಒಂದು ರೀತಿ ಡೆಡ್ ಆಗಿದ್ದೀವಿ. ಸ್ಪಿರಿಚುವಲಿ ವಿ ಆರ್ ಡೆಡ್, ನಥಿಂಗ್. ನಾವು ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದೀವಿ. ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ದೆವ್ವಗಳು ಬಂದು ಸೇರ್ಕೊಬಿಟ್ಟಿದೆ. ಆದರೆ ನಿಜವಾಗಲೂ ನಿಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿ ದೆವ್ವಗಳನ್ನು ಓಡಿಸುವಂಥ ಶಕ್ತಿ. ನೀವು ದೆವ್ವಗಳನ್ನ ಓಡಿಸ್ಬೇಕಾದವರು, ಆದರೆ ನೀವೇ ದೆವ್ವ ಹಿಡ್ಕೊಂಡು ಕೂತ್ಕೊಂಡಿದ್ದೀರಿ ಕೆಲವರು. ಪ್ರೀತಿಯ ಸಹೋದರ ಸಹೋದರಿ, ಯಾಕೆ ಅಂದರೆ ನೀವು ಈ ಶಕ್ತಿಯಿಂದ ತುಂಬಲ್ಪಟ್ಟಿಲ್ಲ. ಎಷ್ಟೋ ಜನ ಯು ಮಸ್ಟ್ ನೀಡ್ ದಿಸ್ ಪವರ್. ಪೆಂಟೆಕೋಸ್ಟ್ ನೈಟ್ ವಿಸಿಲಲ್ಲಿ ಮಾತಾಡಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ನೀವು ಎಷ್ಟು ಜನ ಕೇಳಿಸ್ಕೊಂಡ್ರು ನನಗೆ ಗೊತ್ತಿಲ್ಲ. ರಾತ್ರಿ 2 ಗಂಟೆ ಆಗಿರೋದ್ರಿಂದ ನೀವು ಹೆಚ್ಚಿನವ್ರು ಕೇಳಿಸ್ಕೊಂಡಿರ್ಲಿಕ್ಕಿಲ್ಲ. ಎನಿವೆ, ಆದರೆ ಅಲ್ಲಿ ಏನು ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಉದಾಹರಣೆ, ನಿಮ್ಮ 2 ಕೈಗೆ ಸ್ಟ್ರೋಕ್ ಆಗಿದೆ ಅಂತ ಇಟ್ಕೊಳ್ಳಿ. ನಿಮ್ಮ 2 ಕೈ ಪ್ಯಾರಲೈಸ್ ಆಗಿದೆ, ಸ್ಟ್ರೋಕ್ ಆಗಿದೆ. ನಿಮ್ಮ ಮಗನೋ ಮಗಳೋ ಕೆಸರಲ್ಲಿ ನಿಮ್ಮ ಕಣ್ಣು ಮುಂದೆ ಬಿದ್ದುಬಿಟ್ಟಿದ್ದಾನೆ, ಗುಂಡಿಯಲ್ಲಿ, ಕೊಚ್ಚೆ ಗುಂಡಿಯಲ್ಲಿ ಬಿದ್ದುಬಿಟ್ಟಿದ್ದಾನೆ. ಅಲ್ಲಿ ಯಾರೂ ಇಲ್ಲ. ಈಗ ಬಿದ್ದಿರುವ ನಿಮ್ಮ ಮಗ ಅಥವಾ ಮಗಳು, ನೀವು ತುಂಬ ಪ್ರೀತಿ ಮಾಡುವಂಥ ಮಗಳು ಆ ಕೆಸರಲ್ಲಿ ಬಿದ್ದಿದ್ದಾನೆ. ಅಪ್ಪ ಅಮ್ಮ ಅಂತ ಕೂಗ್ತಾ ಇದ್ದಾನೆ ಕೈ ಕೊಟ್ಟು. ನಿಮಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು? ಕೈ ಇದೆ, ಪವರ್ ಇಲ್ಲ. ಯು ಹ್ಯಾವ್ ಹ್ಯಾಂಡ್ಸ್ ಬಟ್ ನೋ ಪವರ್ ಇನ್ ಯುವರ್ ಹ್ಯಾಂಡ್ಸ್. ಪ್ಯಾರಲೈಸ್ಡ್. ಆ ರೀತಿ ಆಗುವಾಗ ಏನಾಗುತ್ತೆ? ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ಮಕ್ಕಳು ಕೊಚ್ಚೆಯಲ್ಲಿ ಬಿದ್ದು ಕೂಗ್ತಾ ಇರ್ತಾರೆ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಯೌವನಸ್ಥ ಮಕ್ಕಳು ವ್ಯಭಿಚಾರ, ಮೊಬೈಲ್ ಫೋನ್, ಡ್ರಗ್ಸ್, ಪೋರ್ನೋಗ್ರಫಿ ಈ ರೀತಿ ಕೊಚ್ಚೆ ಗುಂಡಿಯಲ್ಲಿ ಬಿದ್ದೋಗಿದ್ದಾರೆ. ಅಪ್ಪ ಅಮ್ಮಂಗೆ ನೋಡಿಕೊಂಡು ಅವ್ರನ್ನ ಮೇಲೆ ಕೆತ್ತಲಿಕ್ಕೆ ಆಗ್ತಾ ಇಲ್ಲ, ಹೇಳಲಿಕ್ಕೆ ಆಗ್ತಾ ಇದೆ. ನನ್ನ ಮಗ ಡ್ರಗ್ಸಿಗೆ ಅಡಿಕ್ಟ್ ಆಗಿದ್ದಾನೆ, ನನ್ನ ಮಗಳು ಬೇರೆದಕ್ಕೆ ಅಡಿಕ್ಟ್ ಆಗಿದ್ದಾಳೆ, ನನ್ನ ಮಗ ಈ ರೀತಿ ಹಾಳಾಗಿ ಹೋಗ್ತಾ ಇದ್ದಾನೆ, ಕುಡಿದು ಬೀಳ್ತಾ ಇದ್ದಾನೆ, ಏನು ಮಾಡಬೇಕು ಗೊತ್ತಿಲ್ಲ. ಅಲ್ಲಿ ಪ್ರಾರ್ಥನೆಗೆ ಹೋಗಿದ್ದೀವಿ, ಇಲ್ಲಿ ಧ್ಯಾನಕ್ಕೆ ಹೋಗಿದ್ದೀವಿ, ಆ ಬ್ರದರ್ ಹತ್ರ ಕೌನ್ಸ್ಲಿಂಗ್. ನೀನು ಎಲ್ಲೇ ಹೋದರೂ ಏನೇ ಮಾಡಿದರೂ ಬಿದ್ದಿರುವ ನಿನ್ನ ಮಗನನ್ನು ನಿನ್ನ ಮಗಳನ್ನು ಮೇಲೆ ಕೆತ್ತಲಿಕ್ಕೆ ನಿನ್ನ ಕೈಯಲ್ಲಿ ಬಲ ಇದ್ದರೆ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನ ಒಳಗಡೆ ನಿನ್ನ ಆತ್ಮದಲ್ಲಿ ಪವಿತ್ರಾತ್ಮನ ದೀಕ್ಷೆ ಪಡೆದುಕೊಂಡಾಗ ನೀನು ಶಕ್ತಿಯುತನಾಗುವೆ. When you receive the baptism of the Holy Spirit, you will be strengthened by the power of God. With that power, you can lift your son, your daughter from the pit of sin. Without the power of the Holy Spirit, you cannot lift your own children from the pit of sin.
ಎವ್ರಿ ಪೇರೆಂಟ್ಸ್, ಪ್ರತಿಯೊಬ್ಬ ತಂದೆ ತಾಯಂದಿರೆ, ಪಾಪದ ಕೆಸರಿನಲ್ಲಿ ಬಿದ್ದು ಹೊರಳಾಡುತ್ತಿರುವ ನಿನ್ನ ಪ್ರೀತಿಯ ಮಗನನ್ನು, ನಿನ್ನ ಪ್ರೀತಿಯ ಮಗಳನ್ನ ಆ ಅಡಿಕ್ಷನ್ನಿಂದ, ಆ ಹೊಲಸಿನಿಂದ, ಆ ಕೆಟ್ಟತನದಿಂದ, ಕುಡುಕುತನದಿಂದ, ವ್ಯಭಿಚಾರದಿಂದ, ಇಂಟರ್ನೆಟ್ ಅಡಿಕ್ಷನ್ನಿಂದ, ಬೇರೆ ಬೇರೆ ಅಡಿಕ್ಷನ್ನಿಂದ ನಿನಗೆ ಮೇಲಕ್ಕೆ ಎತ್ತಲಿಕ್ಕೆ ಆಗಬೇಕಾದ್ರೆ ನಿನ್ನ ಹಣದಿಂದ ಎತ್ತಲಿಕ್ಕೆ ಆಗೋದಿಲ್ಲ. ಇಫ್ ಯು ಗಿವ್ ದೆಮ್ ಮನಿ ಯು ಕೆನಾಟ್ ಲಿಫ್ಟ್ ದೆಮ್ ಅಪ್. ಹಣ ಕೊಟ್ಟು ಅವ್ರನ್ನ ಎತ್ತಲಿಕ್ಕೆ ಆಗೋದಿಲ್ಲ. ನೀನು ಅವರಿಗೆ ಹೆದರಿಸಿ ಎತ್ತಲಿಕ್ಕೆ ಆಗೋದಿಲ್ಲ. ನೀನು ಅವರಿಗೆ ಬೆದರಿಸಿ ಎತ್ತಲಿಕ್ಕೆ ಆಗೋದಿಲ್ಲ. ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಎತ್ತಲಿಕ್ಕೆ ಆಗೋದಿಲ್ಲ. ಆದರೆ ಪವಿತ್ರಾತ್ಮನ ಶಕ್ತಿ ನಿನ್ನಲ್ಲಿ ತುಂಬಲ್ಪಟ್ಟು ನೀನು ಪ್ರಾರ್ಥಿಸುವಾಗ, ಪವಿತ್ರಾತ್ಮ ಭರಿತವಾದ ಪ್ರಾರ್ಥನೆ ಇದೆಯಲ್ವಾ, ಅದಕ್ಕೆ ತುಂಬ ಶಕ್ತಿ ಇದೆ. ಆ ಪ್ರಾರ್ಥನೆಯಿಂದ ಬಿದ್ದಿರುವ ನಿನ್ನ ಮಗಳನ್ನ ಮೇಲೆ ಕೆತ್ತಲಿಕ್ಕೆ ಆಗ್ತದೆ. ಆದರೆ ಇವತ್ತು ಕುಟುಂಬ ಜೀವನದಲ್ಲೂ ಕೂಡ ನಿನ್ನ ಹೆಂಡತಿ ದಾರಿ ತಪ್ಪಿ ಹೋಗಿದ್ದಾಳಾ, ನಿನ್ನ ಗಂಡ ದಾರಿ ತಪ್ಪಿ ಹೋಗಿದ್ದಾನಾ? ಹಾಗಾದರೆ ಅವ್ರನ್ನ ವಾಪಸ್ ನಿನ್ನ ಒಂದು ಸಂಬಂಧಕ್ಕೆ ಮರಳಿ ಕರ್ಕೊಂಡು ಬರೋದು ಹೇಗೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದು? ವಾಪಸ್ ಕರ್ಕೊಂಡು ಬರಬೇಕಾದ್ರೆ ನಿಮ್ದು ಎರಡೂ ಕೈ ಇಲ್ಲ, ಸ್ಟ್ರೋಕ್ ಹೊಡೆದು ಹೋಗಿದ್ರೆ ನೀವು ಅವ್ರನ್ನ ಹೇಗೆ ಎತ್ತುತ್ತೀರಾ? ಆ ಬಿದ್ದಿರುವ ಕೆಸರಿಂದ ಎತ್ತಲಿಕ್ಕೆ ಆಗೋದಿಲ್ಲ. ನೀವು ಏನೇ ಕಂಪ್ಲೇಂಟ್ ಕೊಟ್ಟರು ಎತ್ತಲಿಕ್ಕೆ ಆಗೋದಿಲ್ಲ, ಏನೇ ಪ್ರಾರ್ಥನೆ ಮಾಡಿದರೂ ಎತ್ತಲಿಕ್ಕೆ ಆಗೋದಿಲ್ಲ. ವಿತೌಟ್ ಪವರ್ ಯು ಕೆನಾಟ್ ಡೂ ಎನಿಥಿಂಗ್. ಯು ನೀಡ್ ಪವರ್ ಇನ್ ಯುವರ್ ಹ್ಯಾಂಡ್. ನಿನ್ನ ಕೈಯಲ್ಲಿ ಬಲ ಇರಬೇಕು. ಹಾಗಿದ್ದರೆ ಮಾತ್ರ ಅದು ಸಾಧ್ಯ. ವಿಮೋಚನಾ ಕಾಂಡ 17ನೇ ಅಧ್ಯಾಯದಲ್ಲಿ 8ರಿಂದ ಇರತಕ್ಕಂಥ ವಾಕ್ಯಗಳಲ್ಲಿ ನಾವು ನೋಡ್ತೀವಿ. ಎಕ್ಸಡಸ್ ಚಾಪ್ಟರ್ 17 ವರ್ಸ್ 8 ಆನ್ವರ್ಡ್ಸ್. ಅಲ್ಲಿ ಒಂದು ಅದ್ಭುತಕರವಾದ ಘಟನೆ ಇದೆ. ಘಟನೆ ಏನು ಅಂದರೆ, ಅಮಾಲೇಕ್ಯರು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಅಮಲೆಕೈಟ್ಸ್. ಓಕೆ, ಅಮಾಲೇಕ್ಯರು ಇಸ್ರಾಯೇಲ್ಸ್ಗೆ, ಈ ದೇವರ ಜನರು ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಈ ಯುದ್ಧಕ್ಕೆ ಬರುವಾಗ ಮೋಶೆ ಹೇಳ್ತಾನೆ ಯೆಹೋಶುವನಿಗೆ, ನೀನು ಕೆಲವು ಯೋಧರನ್ನ ಆರಿಸ್ಕೊಂಡು ಕೆಳಗಡೆ, ಬೆಟ್ಟದ ಕೆಳಗಡೆ ಹೋಗಿ ನೀನು ಯುದ್ಧ ಮಾಡು. ನಾನು ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥಿಸ್ತೇನೆ. ಅಲ್ಲಿ ಬೈಬಲ್ ಹೇಳುತ್ತೆ, ಮೋಶೆ ಬೆಟ್ಟದ ಮೇಲೆ ಹೋಗ್ತಾನೆ. ಬೆಟ್ಟದ ಮೇಲೆ ಹೋಗಿ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಹಿಡ್ಕೊಳ್ತಾನೆ. ಆಗ ಕೆಳಗಡೆ ಯೆಹೋಶುವ ಮತ್ತು ಯೆಹೋಶುವನ ಜೊತೆಗಿದ್ದಂಥ ಸೈನಿಕರು ಅಮಾಲೇಕ್ಯರಿಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ. ಮೋಶೆ ಕೈಗಳನ್ನು ಎತ್ತಿರುವಾಗಲೆಲ್ಲ ಇಸ್ರಾಯೇಲರಿಗೆ ಏನಾಗ್ತಾ ಇತ್ತು? ವಾಕ್ಯ ಓದ್ತೀರಾ? ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ, ಯಾವ ಕಡೆಗೆ? ಮೇಲಕ್ಕೆ ಹೀಗೆ ಎತ್ತಿರುವಾಗಲೆಲ್ಲ ಇಸ್ರಾಯೇಲರು ಯಾರು ಜಯಶೀಲರಾಗ್ತಾ ಇದ್ರು? ಮೋಶೆಯ ನೇತೃತ್ವದಲ್ಲಿ ಬಂದಂಥ ಜನರು. ಈಗ ನಿನ್ನ ನೇತೃತ್ವದಲ್ಲಿ ಬಂದಂಥವ್ರು ಯಾರು? ನಿನ್ನ ಕುಟುಂಬದಲ್ಲಿರುವ ನಿನ್ನ ಮಕ್ಕಳು, ನಿನ್ನ ಜೀವನ ಸಂಗಾತಿ ಯಾರ ನೇತೃತ್ವದಲ್ಲಿದ್ದಾರೆ? ನಿನ್ನ ನೇತೃತ್ವದಲ್ಲಿದ್ದಾರೆ. ನಿನ್ನ ನೇತೃತ್ವದಲ್ಲಿದ್ದಾರೆ. ನಿನ್ನ ನೇತೃತ್ವದಲ್ಲಿರುವ ನಿನ್ನ ಮಕ್ಕಳು, ನಿನ್ನ ಕುಟುಂಬದ ಸದಸ್ಯರು ಜಯಶಾಲಿಗಳಾಗಬೇಕಾದ್ರೆ ನಿನ್ನ ಕೈ ಮೇಲಕ್ಕೆ ಎತ್ತಲ್ಪಟ್ಟಿರಬೇಕು. ಅಂದರೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿ ನೀನು ಪ್ರಾರ್ಥಿಸುವ ಮಗನು ಮಗಳು ಆಗಿರಬೇಕು. ಮೋಶೆಯ ಕರಗಳು ಮೇಲಕ್ಕೆ ಎತ್ತಿರುವಾಗಲೆಲ್ಲ ಏನಾಗ್ತಾ ಇತ್ತು? ಕೆಳಗಡೆ ಇಸ್ರಾಯೇಲರು ಜಯಶೀಲರಾಗ್ತಾ ಇದ್ರು. ಆಮೇಲೆ ಮೋಶೆ ಕೈ ಕೆಳಗಡೆ ಇಳಿಸುವಾಗಲೆಲ್ಲ ಅಮಾಲೇಕ್ಯರು ಅಮಲೆಕೈಟ್ಸ್, ದಟ್ ಮೀನ್ಸ್ ಎನಿಮೀಸ್, ಅವರು ಜಯಶಾಲಿಗಳಾಗ್ತಾ ಇದ್ರು, ಇಸ್ರಾಯೇಲರು ಸೋಲ್ತಾ ಇದ್ರು. ಹಾಗಾದರೆ ಯುದ್ಧದ ಪ್ರಭಾವ ಅಥವಾ ಪರಿಣಾಮ ಇರೋದು ಯೆಹೋಶುವನ ಕತ್ತಿಯಲ್ಲಿ ಅಲ್ಲ, ಎತ್ತಲ್ಪಟ್ಟ ಮೋಶೆಯ ಕೈಯಲ್ಲಿ. ಅರ್ಥ ಆಗ್ತಿದೆಯಾ? ಎತ್ತಲ್ಪಟ್ಟ ಮೋಶೆಯ ಕೈಯಲ್ಲಿ ಪವರ್ ಇರೋದು. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮೋಶೆ ಕೈ ಕೆಳಗಿಳಿಸುವಾಗ ಯೆಹೋಶುವನ ಕತ್ತಿ ಕೆಲಸ ಮಾಡ್ತಾ ಇಲ್ಲ. ಅದೇ ರೀತಿ ನಿಮ್ಮ ಪ್ರಾರ್ಥನೆಗಳು ಕೆಲಸ ಮಾಡಬೇಕಾದ್ರೆ, ನೀವು ಮಾಡುವ ಉಪವಾಸಗಳು, ಪ್ರಾರ್ಥನೆಗಳು, ದಾನ ಧರ್ಮಗಳು, ಬೈಬಲ್ ಸ್ಟಡಿ ಎಲ್ಲ ಕೆಲಸ ಮಾಡಬೇಕಾದ್ರೆ, ಯು ಮಸ್ಟ್ ನೀಡ್ ಪವರ್ ಟು ಲಿಫ್ಟ್ ಯುವರ್ ಹ್ಯಾಂಡ್ಸ್ ಅಪ್ ಟುವರ್ಡ್ಸ್ ಗಾಡ್. ನೀನು ಪವಿತ್ರಾತ್ಮ ಭರಿತನಾಗಬೇಕು ಮೊದಲು. ಪವಿತ್ರಾತ್ಮನ ಶಕ್ತಿ ಇಲ್ಲದೆ ನೀನು ಕೈ ಎತ್ತಿದ್ರೂ ಪ್ರಯೋಜನ ಇಲ್ಲ, ಏನು ಎತ್ತಿದ್ರೂ ಪ್ರಯೋಜನ ಇಲ್ಲ. ಆದ್ದರಿಂದ ಮೋಶೆ ಕೈ ಎತ್ತಬೇಕಾದ್ರೆ ಮೋಶೆ ಕೈಗೆ ಬಲ ಬೇಕು. ಕೈ ಕೆಳಗೆ ಬಂದಾಗ ಅಮಾಲೇಕರು ಗೆಲ್ತಾ ಇದ್ರು. ನಿಮ್ಮ ಜೀವನದಲ್ಲೂ ಅಮಾಲೇಕರಿದ್ದಾರೆ. ಅಮಾಲೇಕರು ಯಾರು? ಪೈಶಾಚಿಕ ಶಕ್ತಿಗಳು. ವಾಟ್ ಆರ್ ದ ಅಮಾಲೇಕೈಟ್ಸ್? ಈವಿಲ್ ಪವರ್ಸ್ ಆಫ್ ದಿಸ್ ವರ್ಲ್ಡ್. ಇಹಲೋಕದ ಕತ್ತಲೆಯ ದುಷ್ಟ ಆತ್ಮಗಳೇ ಅಮಾಲೇಕ್ಯರು.
ಅದೊಂದು ಸಾಂಕೇತಿಕ ಹಳ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಗೆ ಬರುವಾಗ ನಾವು ನೋಡ್ತೀವಿ, ಕಣ್ಣಿಗೆ ಕಾಣದೇ ಇರುವ ದುಷ್ಟ ಶಕ್ತಿಗಳು, ಅಶರೀರ ದುಷ್ಟಗಣಗಳು ನಿನಗೂ ನಿನ್ನ ಕುಟುಂಬಕ್ಕೂ ವಿರುದ್ಧವಾಗಿ ಫೈಟ್ ಮಾಡ್ತಾ ಇದೆ. ಕೆಲವ್ರನ್ನ ಕುಡುಕುತನದಲ್ಲಿ, ಕೆಲವ್ರನ್ನ ವ್ಯಭಿಚಾರದಲ್ಲಿ, ಕೆಲವ್ರನ್ನ ಹೊಟ್ಟೆ ಕಿಚ್ಚಲ್ಲಿ, ಕೆಲವ್ರನ್ನ ದುರಿಚ್ಛೆಗಳಲ್ಲಿ, ದುಂದೌತಣದಲ್ಲಿ, ಎಂಟರ್ಟೈನ್ಮೆಂಟಲ್ಲಿ, ಈ ರೀತಿಯಲ್ಲಿ ಬೀಳಿಸ್ತಾ ಇದೆ. ಅಮಾಲೇಕ್ಯರು ಗೆಲ್ತಾ ಇದ್ದಾರೆ ನಿನ್ನ ಮಕ್ಕಳ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಜೀವಿತದ ಮೇಲೆ ಅಮಾಲೇಕ್ಯರು ಗೆಲ್ತಾ ಇದ್ದಾರೆ. ಪೈಶಾಚಿಕ ಶಕ್ತಿಗಳು ಜಯಗಳಿಸ್ತಾ ಇದೆ. ಕಾರಣ ಏನು? ಮೋಶೆ ಥರ ನೇತೃತ್ವ ವಹಿಸಿಕೊಂಡು ಬೆಟ್ಟದ ಮೇಲೆ ಕೈ ಎತ್ತುವ ಒಬ್ಬ ಅಪ್ಪ ಇಲ್ಲ, ಒಬ್ಬ ಗಂಡ ಇಲ್ಲ, ಒಬ್ಬ ಕುಟುಂಬದ ಸಹೋದರ ಸಹೋದರಿ ಇಲ್ಲ ಇವತ್ತು. ಆದ್ದರಿಂದ ಏನಾಗ್ತಾ ಇದೆ? ಪೈಶಾಚಿಕ ಶಕ್ತಿಗಳು ಕ್ರೈಸ್ತ ಕುಟುಂಬಗಳನ್ನು ಲೂಟಿ ಮಾಡ್ಕೊಂಡು ಹೋಗ್ತಾ ಇದೆ. ಯು ನೀಡ್ ಟು ಬಿ ಫಿಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ನೀವು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಬೇಕು. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟಾಗ ಮಾತ್ರವೇ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮಗೆ ಜಯ ಗಳಿಸಲಿಕ್ಕಾಗ್ತದೆ. ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ, ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ, ನಿಮ್ಮ ಕ್ರೈಸ್ತ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ನಿಮಗೆ ಎದುರಾಗಿ ಬರುವಂತಹ ಎಲ್ಲ ಅಮಾಲೇಕ್ಯ ಶಕ್ತಿಗಳನ್ನು, ಪೈಶಾಚಿಕ ಶಕ್ತಿಗಳನ್ನು ನಿಮಗೆ ಜಯಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಿನ್ನ ಒಳಗಡೆ ಈ ಪವಿತ್ರಾತ್ಮನ ಶಕ್ತಿ ತುಂಬಲ್ಪಟ್ಟರೆ ಮಾತ್ರ ಸಾಧ್ಯ. ಸುಮ್ಮನೆ ಪವಿತ್ರಾತ್ಮರ ಹಾಡು ಹೇಳ್ಕೊಂಡು ಊರು ಸುತ್ತಕೊಂಡ್ರೆ ಆಗೋದಿಲ್ಲ. ಪವಿತ್ರಾತ್ಮರ ಹಾಡು 4 ಹಾಡಿದ ತಕ್ಷಣ ಶಕ್ತಿ ಬರೋದಿಲ್ಲ. ನೀನು ಅದಕ್ಕಾಗಿ ದಾಹಗೊಳ್ಳಬೇಕು, ಶುಭ ಸಂದೇಶವನ್ನು ಆಲಿಸಬೇಕು, ಹೃದಯವನ್ನು ದೇವರ ಕಡೆಗೆ ತಿರುಗಿಸಬೇಕು, ಪಾಪಕ್ಕೆ ವಿಮುಖನಾಗಬೇಕು. ಯಾವುದೆಲ್ಲ ಬೈಬಲ್ನಲ್ಲಿ ಬರೆದಿದೆಯೋ ಪಾಪ ಅಂತ ಅದನ್ನು ಬಿಡಲಿಕ್ಕೆ ನೀನು ಮನಸ್ಸು ಮಾಡಬೇಕು. ದೇವರು ಹೆಲ್ಪ್ ಮಾಡ್ತಾರೆ. ಅದು ಬಿಟ್ಬಿಟ್ಟು ನಿನ್ನ ಹೃದಯವನ್ನು ಅಶುದ್ಧತೆಯಿಂದ ತುಂಬಿಸಿಟ್ಕೊಂಡು, ಲೋಕ ತುಂಬಿಸಿಟ್ಕೊಂಡು ಬನ್ನಿ ಪಾವನಾತ್ಮರೇ, ತುಂಬಿ ಪಾವನಾತ್ಮರೇ ಅಂದರೆ ಯಾವ ಆತ್ಮನೂ ಬರೋದಿಲ್ಲ, ದುರಾತ್ಮಗಳು ಬರ್ಬೋದು. ಸೊ ಯುವರ್ ಹಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನ ಹೃದಯ ತುಂಬ ಮುಖ್ಯ. ಹೃದಯ, ಹಾರ್ಟ್. ಆ ಹಾರ್ಟ್ ದೇವರ ಕಡೆಗೆ ತಿರುಗಿಸುವಾಗ, ಖಂಡಿತವಾಗಲೂ ದಾಹಗೊಂಡು ಪ್ರಾರ್ಥಿಸುವಾಗ ದೇವರ ಶಕ್ತಿಯಿಂದ ನಿಮ್ಮನ್ನು ತುಂಬಿಸ್ತಾರೆ. ಈ ಉದಾಹರಣೆಗಳೆಲ್ಲ ಬೈಬಲ್ನಲ್ಲಿ ಬರೆದಿಟ್ಟಿರೋದು ಯಾರಿಗೋಸ್ಕರ ಗೊತ್ತಾ? ನನಗೋಸ್ಕರ, ನಿಮಗೋಸ್ಕರ, ನಮ್ಮೊಬ್ಬೊಬ್ಬರಿಗೋಸ್ಕರ. ನಾವು ಬಲಶಾಲಿಗಳಾಗಿ ಜೀವಿಸಬೇಕು, ಸಾಕ್ಷಿಗಳಾಗಿ ಜೀವಿಸಬೇಕು. ಇದು ದೇವರು ಬಯಸ್ತಾರೆ. ದೇವರು ಬಯಸೋದು ನಾವು ತುಂಬ ಶ್ರೀಮಂತರಾಗಬೇಕು, ದುಡ್ಡು ಮಾಡಬೇಕು ಅಥವಾ ಹೆಸರು ಮಾಡಬೇಕು ಅಲ್ಲ, ಸಾಕ್ಷಿಗಳಾಗಬೇಕು. ದೇವರಿಗೆ ಮಹಿಮೆ ತರುವವರ ಮಕ್ಕಳಾಗಬೇಕು, ಪ್ರಜ್ವಲಿಸುವವರಾಗಬೇಕು. ಈ ಲೋಕದಲ್ಲಿ, ಈ ಕತ್ತಲೆ ತುಂಬಿದ ಲೋಕದಲ್ಲಿ ಬಿದ್ದವ್ರನ್ನ ಎತ್ತುವವರಾಗಬೇಕು, ಪಾಪದ ಬೆಂಕಿಯಲ್ಲಿ ಬಿದ್ದವ್ರನ್ನ ಎಳೆಯೋರಾಗಬೇಕು. ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಸೆಂಟ್ ಜೂಡ್ ಚಾಪ್ಟರ್ 1, ಒಂದೇ ಚಾಪ್ಟರ್ ಇರೋದು. ಯೂದನು ಬರೆದ ಪತ್ರಿಕೆ, ಹೊಸ ಒಡಂಬಡಿಕೆಯಲ್ಲಿ ಕೊನೆಯ ಭಾಗದಲ್ಲಿ ನಾವು ನೋಡ್ತೀವಿ. ಲಾಸ್ಟ್ ಪೋರ್ಷನ್ ಆಫ್ ದ ನ್ಯೂ ಟೆಸ್ಟಮೆಂಟ್. ಸೆಂಟ್ ಜೂಡ್, ಯೂದನ ಪತ್ರಿಕೆ 1ನೇ ಅಧ್ಯಾಯ 23ನೇ ವಾಕ್ಯ. ಬೆಂಕಿಯ ಬಾಯಲ್ಲಿ ಇರುವವರನ್ನು ಎಳೆದು ಸಂರಕ್ಷಿಸಿರಿ. ಎಳಿಬೇಕಾದ್ರೆ ನಿನ್ನ ಕೈಗೆ ಶಕ್ತಿ ಬೇಕಲ್ವಾ? ನಿನ್ನ ಕೈಯಲ್ಲಿ ಶಕ್ತಿ ಇದ್ದರೆ ತಾನೇ. ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ, ಯಾವುದೋ 1-2 ಜನ ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆದರೆ ನಿನ್ನ 2 ಕೈಗೆ ಸ್ಟ್ರೋಕ್ ಹೊಡೆದಿದೆ, ನಿನ್ನ ಕೈಯಲ್ಲಿ ಬಲ ಇಲ್ಲ. ನೀನು ಏನು ಮಾಡ್ಬೋದು? ಕೂಗ್ಬೋದು ಅಷ್ಟೇ. ಅಯ್ಯೋ ಕಾಪಾಡಿ, ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ, ಅಯ್ಯೋ ಚಿಕ್ಕ ಮಗು ಇದೆ, ಬೆಂಕಿ ಸುಡ್ತಾ ಇದೆ, ಕಾಪಾಡಿ ಕಾಪಾಡಿ. ಯಾರಿದ್ದಾರೆ? ಯಾರೂ ಇಲ್ಲ, ಸುತ್ತಲೂ ಯಾರೂ ಇಲ್ಲ. ನೀನು ಕೂಗಿ 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 ಪ್ರಯೋಜನ ಇಲ್ಲ. ಆದರೆ ಅದೇ ನಿನ್ನ ಕೈಯಲ್ಲಿ ಬಲ ಇದ್ದಿದ್ರೆ, ನಿನ್ನ ಕೈ ಸ್ಟ್ರೋಕ್ ಹೊಡೆದ ಕೈಯಲ್ಲಿ ಬಲ ಇದ್ದಿದ್ರೆ ನೀನು ಹೋಗಿ ಆ ಮಗುವನ್ನು ಎಳ್ಕೊಂಡು ಬರ್ಬೋದಾಗಿತ್ತು. ಆದರೆ ನಿನ್ನ ಕಣ್ಣು ಮುಂದೆ ಆ ಮಗು ಸುಟ್ಟು ಕರಕಲಾಗಿ ಹೋಗ್ತಾ ಇದೆ. ಎಷ್ಟೋ ಮಕ್ಕಳು ತಂದೆ ತಾಯಂದ್ರ ಕಣ್ಣು ಮುಂದೆ ಇವತ್ತು ಕರಕಲಾಗ್ತಾ ಇದ್ದಾರೆ. ಪಿಶಾಚಿಯ ಹಿಡಿತದಲ್ಲಿ, ಕುಡುಕತನದಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿ ಸತ್ತೋದವರಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದವರಿದ್ದಾರೆ, ಮಾನಸಿಕ ರೋಗಿಗಳಾಗಿದ್ದವರಿದ್ದಾರೆ, ಡಿ ಅಡಿಕ್ಷನ್ ಸೆಂಟ್ರಿಗೆ ಹೋಗಿ ಸಿಕ್ಕಾಕೊಂಡವರಿದ್ದಾರೆ. ತಂದೆ ತಾಯಿ ಕಣ್ಣು ಮುಂದೆನೆ, ಕುಟುಂಬದ ಸದಸ್ಯರ ಕಣ್ಣು ಮುಂದೆನೆ ಅವರ ಹಣಕ್ಕೆ ಅವ್ರನ್ನ ಕಾಪಾಡಲಿಕ್ಕೆ ಆಗ್ತಾ ಇಲ್ಲ. ಅವರಿಗಿರ್ತಕ್ಕಂಥ ಯಾವುದರಿಂದನೂ ಆ ಮಕ್ಕಳನ್ನ ಉಳಿಸ್ಕೊಳ್ಳಿಕ್ಕೆ ಇವತ್ತು ಆಗ್ತಾ ಇಲ್ಲ, ಉಳಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಕಳೆದ ದಿವಸ ಒಂದು ಊರಿನಲ್ಲಿ ಒಂದು ಅಪ್ಪ ಹೇಳ್ತಾರೆ, ನನ್ನ ಮಗನ ಮೇಲೆ 25-26 ವರ್ಷ ಯೌವನಸ್ಥ ಹುಡುಗ, ನನ್ನ ಮಗನ ಮೇಲೆ 32 ಕೇಸ್ ಇದೆ. ಅವನಿಗೆ ನಾನು ಇದುವರೆಗೂ ಖರ್ಚು ಮಾಡಿರೋದು 3 ಕೋಟಿ ರೂಪಾಯಿ, 3 crores, 3 ಕೋಟಿ ಖರ್ಚು ಮಾಡಿದ್ದೀನಿ. ಕೋರ್ಟು ಪೊಲೀಸು ಅದು ಇದು ಅಂತ 3 ಕೋಟಿ ಖರ್ಚು ಮಾಡಿದ್ದೀನಿ. ಆಸ್ತಿ ಪಾಸ್ತಿ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಮೇಂಟೈನ್ ಮಾಡಲಿಕ್ಕೆ ನನ್ನ ಮಗ ಇಲ್ಲ. ಅವನು ಬರೀ ಡ್ರಗ್ಸ್ಗೆ ಅದಕ್ಕೆ ಇದಕ್ಕೆ ಅಡಿಕ್ಟ್ ಆಗಿ ಸಿಕ್ಕಾಕೊಂಡು ಬಿಟ್ಟಿದ್ದಾನೆ. ಈಗ ನಾನು ಅವನು ಸತ್ತರೆ ಸಾಕು ಅಂತ ಕಾಯ್ತಾ ಇದ್ದೀನಿ ಅಂತ ಒಬ್ಬ ಕಥೋಲಿಕ ಕ್ರೈಸ್ತ ತಂದೆ ಹೇಳಿದ ಮಾತು ಮಗನ ಬಗ್ಗೆ. ಕಾಪಾಡಲಿಕ್ಕೆ ಕೋಟಿ ಇದ್ದರೆ ಆಗೋದಿಲ್ಲ, ಪ್ರಾಪರ್ಟಿ ಇದ್ದರೆ ಆಗೋದಿಲ್ಲ, ಪವಿತ್ರಾತ್ಮನ ಅಭಿಷೇಕ ಇದ್ದರೆ ಮಾತ್ರ ಸಾಧ್ಯ. ಇದೆಲ್ಲ ಕಥೋಲಿಕರಿಗೂ ಗೊತ್ತಾಗಲಿ.
ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ನಿನ್ನ ಕೋಟಿಯಿಂದ ನಿನ್ನ ಮಗನನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ಕೋರ್ಟಿಂದ ಬಿಡಿಸ್ಬೋದು, ಪೊಲೀಸ್ ಸ್ಟೇಷನಿಂದ ತರ್ಬೋದು. ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದ ಅಡಿಕ್ಷನಿಂದ ಬಿಡಿಸ್ಲಿಕ್ಕೆ ನಿನ್ನ ಕೋಟಿಯಿಂದ ಆಗೋದಿಲ್ಲ, ನಿನ್ನ ಹಣದಿಂದ ಆಗೋದಿಲ್ಲ, ನೀನು ಏನೇ ಕೊಟ್ಟರೂ ಆಗೋದಿಲ್ಲ. ಆದರೆ ತಂದೆ ತಾಯಿ ನೀನು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿ ಈ ಮೋಶೆ ಥರ ಆಗಬೇಕು. ಪ್ರತಿಯೊಂದು ತಂದೆ ತಾಯಿ ಮೋಶೆ ಥರ ಆಗಬೇಕು. ಬೆಟ್ಟದ ಮೇಲೆ ಹೋಗುವವರಾಗಬೇಕು, ಅಂದರೆ ದೇವರ ಬಳಿಗೆ ಹೋಗಿ ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಳೋರಾಗಬೇಕು, ಪ್ರಾರ್ಥಿಸುವವರಾಗಬೇಕು. ಆಗ ಏನಾಗ್ತದೆ, ಒಂದು ಆತ್ಮಿಕ ಯುದ್ಧ ನಡೀತದೆ ಕೆಳಗಡೆ. ಆ ಆತ್ಮಿಕ ಯುದ್ಧದಲ್ಲಿ ಬಿದ್ದಿರುವ ನಿನ್ನ ಮಗನನ್ನು ದೇವರಾತ್ಮನು ಎತ್ಕೊಂಡು ಬರ್ತಾರೆ, ಮನೆಗೆ ಕೊಡ್ತಾರೆ. ಇದು ಸಂಭವಿಸ್ತದೆ. ಮೋಶೆ ಕೈಗಳನ್ನು ಎತ್ತಿರುವಾಗಲೆಲ್ಲ ಏನಾಗ್ತಾ ಇತ್ತು? ಇಸ್ರಾಯೇಲ್ ಜಯ. ಮೋಶೆ ಕೈ ಇಳಿಸುವಾಗಲೆಲ್ಲ ಅಮಾಲೇಕ್ಯರು ಗೆಲ್ತಾ ಇದ್ದರು. ಹಾಗಾದರೆ ನೀವು ಒಬ್ಬೊಬ್ಬರು ಮೋಶೆನೇ. ಇವತ್ತು ನೀವು ಒಬ್ಬೊಬ್ಬರು ಮೋಶೆನೇ. ಬರೀ ಕೈ ಎತ್ತೋದಲ್ಲ, ಇದ್ರ ಅರ್ಥ ಮೋಶೆ ಕೈ ಇಳಿಸ್ದ ಅಂದರೆ ಏನು? ಮೋಶೆಗೆ ಸುಸ್ತಾದಾಗ, ಬಲಹೀನವಾದಾಗ. ಆದ್ದರಿಂದ ಏನು ಮಾಡಿದರು? ಇಬ್ಬರು, ಮೋಶೆ ಎಡಗಡೆ ಒಬ್ಬ, ಬಲಗಡೆ ಒಬ್ಬ, ಆರೋನ ಮತ್ತು ಹೂರ ಇಬ್ಬರು ಸೇರಿ ಎಡಗಡೆ ಬಲಗಡೆ ಇಬ್ಬರು ಎರಡು ಕಲ್ಲಿಟ್ಬಿಟ್ಟು ಕುತ್ಕೊಂಡ್ಬಿಟ್ಟು ಮೋಶೆನ ಕೂರಿಸ್ಬಿಟ್ಟು ಇಬ್ಬರು ಕೈ ಎತ್ತಿಡ್ಕೊಂಡ್ರು. ಮೋಶೆ ಕೈಯನ್ನು ಎತ್ತಿ ಹಿಡ್ಕೊಂಡ್ರು. ಆದರೆ ಇವತ್ತು ನಿಮಗೆ ಆರೋನ ಹೂರ ಬರೋದಿಲ್ಲ, ಪರಿಶುದ್ಧಾತ್ಮರು ಬರ್ತಾರೆ. ಯಾರು ಬರ್ತಾರೆ? ಪರಿಶುದ್ಧಾತ್ಮರು ಬರ್ತಾರೆ. ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆಲ್ಪರ್, ನೈದರ್ ಆರನ್ ನಾರ್ ಹೋರ್. ಯಾರು ಬರ್ತಾರೆ? ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆವನ್ಲಿ ಹೆಲ್ಪರ್. ಹಿ ವಿಲ್ ಸ್ಟ್ರೆಂಥನ್ ಅವರ್ ಹ್ಯಾಂಡ್ಸ್. ಅವರು ನಮ್ಮ ಕರಗಳನ್ನು ಬಲಪಡಿಸ್ತಾರೆ. ಆ ಪವಿತ್ರಾತ್ಮನ ಬಲದಿಂದ ನೀನು ತುಂಬಲ್ಪಟ್ಟು ನೀನು ಪ್ರಾರ್ಥಿಸುವಾಗ, ನೀನು ಜೀವಿಸುವಾಗ, ಸಹೋದರ ಸಹೋದರಿ, ನಿನ್ನ ಕುಟುಂಬಕ್ಕೆ ನಿನಗೆ ವಿರುದ್ಧವಾಗಿ ಬರುವ ಅಮಾಲೇಕ್ಯ ಶಕ್ತಿಗಳು ಸಂಪೂರ್ಣವಾಗಿ ನೆಲಸಮವಾಗ್ತದೆ, ಸೋತು ಹೋಗ್ತದೆ. ನೀನು ಜಯಗಳಿಸ್ತೀಯ, ನೀನು ಗೆಲ್ಲಬೇಕು, ಗೆಲ್ಲಲೇಬೇಕು. ಆದುದರಿಂದ ನಾವೆಲ್ಲರೂ ಕೂಡ ಸ್ವರ್ಗದಿಂದ ಬರುವ ಈ ಶಕ್ತಿಯಿಂದ ಭೂಷಿತರಾಗಬೇಕು. ವಿ ನೀಡ್ ದಿಸ್ ಪವರ್. ಸುಮ್ಮನೆ ಪಂಚಾಶತ ಮಹಾಭ ಆಚರಿಸಿ ಪ್ರಯೋಜನ ಇಲ್ಲ. ಆ ಶಕ್ತಿಯಿಂದ ನಾವು ತುಂಬಲ್ಪಡಬೇಕು. ಆ ಶಕ್ತಿಯಿಂದ ತುಂಬಲ್ಪಟ್ಟು ಜೀವಿಸಿದರೆ ಮಾತ್ರವೇ ನಿಜವಾದ ಕ್ರೈಸ್ತ ಜೀವನ ಜೀವಿಸಲಿಕ್ಕಾಗ್ತದೆ. ಇಲ್ಲದೆ ಇದ್ದರೆ ಕೇವಲ ಒಂದಿಷ್ಟು ಸಾಂಪ್ರದಾಯಿಕ ಕಾರ್ಯಗಳನ್ನು, ಪ್ರಾರ್ಥನೆಗಳನ್ನು, ಆಚರಣೆಗಳನ್ನು ಮಾತ್ರ ಮಾಡಿಕೊಂಡು ಸಂಡೇ ಕ್ರಿಶ್ಚಿಯನ್ಸ್ ಥರ ಬದುಕಿ ಸತ್ತು ಹೋಗಬೇಕಾಗ್ತದೆ. ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ನೀನು ಈ ಭೂಮಿಯಲ್ಲಿ ಕ್ರಿಶ್ಚಿಯನ್ ಆಗಿ ಬದುಕಿ ಕ್ರಿಸ್ತನಿಗಾಗಿ ಏನೂ ನಿನಗೆ ಸಾಧಿಸಲಿಕ್ಕೆ ಸಾಧ್ಯವಾಗದೇ ಇದ್ದರೆ, ದೇವರ ಮಹಿಮೆಗಾಗಿ ಬದುಕಲಿಕ್ಕೆ ಸಾಧ್ಯವಾಗದೇ ಇದ್ದರೆ, ನಿನ್ನ ಜೀವನ ನಿನಗೇ ಒಂದು ಬೋರ್ ಆಗುತ್ತೆ, ಬೇಸರ ಆಗುತ್ತೆ, ದುಃಖ ತರುತ್ತೆ. ಇವತ್ತು ಎಷ್ಟೋ ಜನರ ಕ್ರೈಸ್ತರ ಜೀವಿತಗಳು ಅವ್ರ ಜೀವನನೇ ಬೋರ್ ಆಗಿದೆ, ಅವ್ರ ಜೀವನನೇ ಬೇಸರ ಆಗಿದೆ, ಅವ್ರ ಮೇಲೆ ಜಿಗುಪ್ಸೆ, ಅವ್ರ ಮೇಲೆ ಬೇಸರ. ಯಾಕೆ ನಮ್ಮ ಜೀವನ ಈ ಥರ? ಯಾಕೆ ನಮ್ಮ ಕುಟುಂಬ ಈ ಥರ? ಯಾಕೆ ನಮ್ಮ ಕೆಲಸ ಕಾರ್ಯದಲ್ಲಿ ಒಂದು ಜಯ ಇಲ್ಲ? ನಮ್ಮ ಕುಟುಂಬ ಜೀವನದಲ್ಲಿ ಒಂದು ಜಯ ಇಲ್ಲ? ನಮ್ಮ ಮಕ್ಕಳ ಜೀವನದಲ್ಲಿ ಒಂದು ಜಯ ಇಲ್ಲ? ಪ್ರಾರ್ಥನಾ ಜೀವನದಲ್ಲಿ ಒಂದು ಜಯ ಇಲ್ಲ? ಯಾಕೆ ಇಲ್ಲ? ಉತ್ತರ ಇಷ್ಟೇ: ಶಕ್ತಿ ಇಲ್ಲ. ಇಫ್ ದರ್ ಇಸ್ ನೋ ಪವರ್, ನೋ ವಿಕ್ಟರಿ. Victory comes from the power of the Holy Spirit. You want to see victory in your life, in your children, in your business, in your prayer, in the studies, in every area of your life. Do you want to see victory? You must need the power of the Holy Spirit. ನೀನು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟು ಒಂದೊಂದನ್ನು ಮಾಡು. ಆಗ ಏನಾಗ್ತೀಯಾ? ನೀನು ಜಯವನ್ನು ಮಾತ್ರ ನೋಡ್ತೀಯಾ, ಸೋಲನ್ನು ನೋಡೋದಿಲ್ಲ. ಯಾಕೆಂದರೆ ನಿನ್ನ ಒಳಗಡೆ ಇರುವ ಶಕ್ತಿ ಲೋಕದ ಶಕ್ತಿ ಅಲ್ಲ, ಸ್ವರ್ಗದ ಶಕ್ತಿ, ಪರಲೋಕದ ಶಕ್ತಿ. ಇದು ಯಾರಿಗೆ? ವಿಶ್ವಾಸಿಸುವ ನಮ್ಮೊಬ್ಬೊಬ್ಬರಿಗೂ, ದಾಹಗೊಳ್ಳುವ ಪ್ರತಿಯೊಬ್ಬರಿಗೂ, ಹುಡುಕುವ ಪ್ರತಿಯೊಬ್ಬರಿಗೂ. ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ 32ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ. ಐಸಾಯ 32:15, ಲಾಸ್ಟ್ ವರ್ಡ್, ಈ ದಿನದ ಕೊನೆಯ ವಾಕ್ಯ. ಆಯ್ತಾ? ಆದರೆ ದೇವರು ಉನ್ನತ ಲೋಕದಿಂದ ತಮ್ಮ ಪವಿತ್ರಾತ್ಮ ಧಾರೆಯನ್ನು ನಿಮ್ಮ ಮೇಲೆ, ನಮ್ಮ ಮೇಲೆ ಸುರಿಸುವರು. ಆಗ 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 ಯಾವಾಗ? ಪವಿತ್ರಾತ್ಮನ ಧಾರೆ ನಿನ್ನ ಮೇಲೆ ಸುರಿಯಲ್ಪಟ್ಟಾಗ, ಆಗ ಪಾಳು ಭೂಮಿ ಏನಾಗುತ್ತೆ?
ಪಾಳು ಭೂಮಿ ಫಲಭರಿತ ಭೂಮಿ ಆಗುವುದು. ಹಾಲೆಲೂಯಾ. ಈಗ ನಮ್ಮ ಅನೇಕರ ಜೀವನ ಪಾಳು ಭೂಮಿ ಥರ ಇದೆ. ಪಾಳು ಭೂಮಿ ಅಂದರೆ ಮರುಭೂಮಿ. ಏನೇ ಬೆಳೆ ಹಾಕಿದರೂ ಬೆಳೆ ಬರೋದಿಲ್ಲ, ನೀರಿಲ್ಲ, ಒಂದು ರೀತಿ ಜೌಗು ಮಣ್ಣು ಸರಿ ಇಲ್ಲ ಅಂತ ಹೇಳ್ತೀವಿ. ಆದರೆ ವಾಕ್ಯ ಹೇಳುತ್ತೆ, ನಮ್ಮಲ್ಲಿ ಎಷ್ಟೋ ಜನರ ಜೀವನ, ಹೃದಯಗಳು ಪಾಳು ಭೂಮಿ ಥರ ಇದೆ. ಏನೂ ಫಲ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಯಾಕೆ ಬದುಕ್ತಾ ಇದ್ದೀವಿ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಲೆಫ್ಟ್ಗೆ ಹೋಗಬೇಕಾ ಗೊತ್ತಿಲ್ಲ, ರೈಟ್ಗೆ ಹೋಗಬೇಕಾ ಗೊತ್ತಿಲ್ಲ, ಯೂ ಟರ್ನ್ ತಗೋಬೇಕಾ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಸಾಯೋಣ ಅಂದರೆ ಸಾಯ್ಲಿಕ್ಕೂ ಭಯ, ಬದುಕೋಣ ಅಂದರೆ ಬದುಕಲಿಕ್ಕೂ ಆಗ್ತಾಯಿಲ್ಲ. ವಾಟ್ ಕ್ಯಾನ್ ಬಿ ಡನ್? ಏನೂ ಮಾಡಲಿಕ್ಕೆ ಆಗೋದಿಲ್ಲ. ದೇವರೇ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ದೇವ್ರನ್ನೂ ಬೈತೀವಿ, ಮನುಷ್ಯರನ್ನೂ ಬೈತೀವಿ, ಆಮೇಲೆ ದೇವ್ರ ಹತ್ರನೇ ಪ್ರಾರ್ಥನೆ ಮಾಡ್ತೀವಿ. ಈ ರೀತಿ ಒಂದು ಪಾಳು ಭೂಮಿ ಥರ ಇರುವ ಜೀವನ ಇದೇ ಪಾಳು ಭೂಮಿ. ಆಮೇಲೆ ಚರ್ಚಲ್ಲೂ ಇರ್ತೀವಿ, ಪ್ರೇಯರ್ ಗ್ರೂಪಲ್ಲೂ ಇರ್ತೀವಿ, ಹಲ್ಲೆಲೂಯನೂ ಹೇಳ್ತೀವಿ, ದೇವ್ರನ್ನೂ ಬೈಕೊಳ್ತೀವಿ, ಅವ್ರನ್ನೂ ಬೈಕೊಳ್ತೀವಿ. ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಇರ್ತೀವಿ ಒಂದು ಕಡೆ, ಎಲ್ಲೋ ಒಂದು ಕಡೆ ಇರ್ತೀವಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇರ್ತೀವಿ. ಪ್ರಯೋಜನ ಏನು? ವೇಸ್ಟ್ ಬಾಡಿ ಥರ ಒಂದು ಕಡೆ ಇರ್ತೀವಿ, ಅಷ್ಟೇ ಇರ್ತೀವಿ. ಕೈ ತಟ್ಟಿ ಅಂದಾಗ ಕೈ ತಟ್ತೀವಿ, ನಿಂತ್ಕೊಳ್ಳಿ ಅಂದಾಗ ನಿಂತ್ಕೊಳ್ತೀವಿ, ಹಲ್ಲೆಲೂಯ ಹೇಳಿ ಅಂದಾಗ ಹಲ್ಲೆಲೂಯ ಹೇಳ್ತೀವಿ, ಓಡಿ ಅಂದಾಗ ಓಡ್ತೀವಿ, ಕೂತ್ಕೊಳ್ಳಿ ಅಂದಾಗ ಕೂತ್ಕೊಳ್ತೀವಿ ಅಷ್ಟೇ. ಏನು ಮಾಡಿದರೂ ನೆಮ್ಮದಿ ಸಿಗೋದಿಲ್ಲ, ಏನು ಮಾಡಿದರೂ ಸೌಖ್ಯ ಸಿಗೋದಿಲ್ಲ, ಏನು ಮಾಡಿದರೂ ಒಂದು ಬಿಡುಗಡೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡಿದರೂ ಒಂದು ಸಂತೋಷ ಇಲ್ಲ, ತೃಪ್ತಿ ಇಲ್ಲ. ಏನು ಮಾಡಬೇಕು? ಏನೂ ಮಾಡಬೇಡಿ. ದೇವರು ಸುರಿಸುವ ಈ ಆತ್ಮಿಕ ಅಗ್ನಿ ನಿನ್ನ ಮೇಲೆ ಬೀಳಿಸ್ಕೊ. ಆಲ್ರೆಡಿ ಕಳಿಸ್ಕೊಟ್ಟಿದ್ದಾರೆ, ಇದು ನಿನ್ನ ಮೇಲೆ ಬೀಳಿಸ್ಕೋಬೇಕೀಗ. ವಾಕ್ಯ ಹೇಳುತ್ತೆ, ದೇವರು ಉನ್ನತ ಲೋಕದಿಂದ ಪವಿತ್ರಾತ್ಮನ ಮಳೆಯನ್ನು, ಧಾರೆಯನ್ನು ಸುರಿಸ್ತಾರೆ. ಆಗ ಪಾಳು ಭೂಮಿ ಫಲಭರಿತ ಭೂಮಿ ಆಗ್ತದೆ. ಇಫ್ ಯು ಬಿಲೀವ್, ಯು ವಿಲ್ ಸಿ ದ ಮ್ಯಾನಿಫೆಸ್ಟೇಷನ್ ಆಫ್ ದಿಸ್ ವರ್ಡ್. ಇಫ್ ಯು ಬಿಲೀವ್ ದಿಸ್ ವರ್ಡ್, ಯು ವಿಲ್ ಸಿ ದ ಮ್ಯಾನಿಫೆಸ್ಟೇಷನ್ ಆಫ್ ದಿಸ್ ವರ್ಡ್. ನೀನು ವಾಕ್ಯವನ್ನು ನಂಬೋದಾದರೆ ಈ ವಾಕ್ಯ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು, ನೆರವೇರುವುದನ್ನು ನೀನು ನೋಡ್ತೀಯ. ಯಾವಾಗ ನೀನು ಇದನ್ನು ನಂಬಿದರೆ, ಆ ನಂಬಿಕೆ ಹೇಗೆ ವ್ಯಕ್ತವಾಗೋದು? ನೀನು ಕಾಯ್ತೀಯ. ಯು ವಿಲ್ ವೆಯ್ಟ್. ಮನೆಗೆ ಹೋದ್ಮೇಲೆ ಏನು ಮಾಡ್ತೀರಿ? ನೀವು ಮನೆಗೆ ಹೋದ್ಮೇಲೆ ಇವತ್ತು ಈ ವಾಕ್ಯ ಕೇಳಿಸ್ಕೊಂಡು, ಯೂಟ್ಯೂಬ್ನಲ್ಲಿ ಆಲಿಸ್ತಾ ಇರುವವರು, ವೆಬ್ಎಕ್ಸ್ನಲ್ಲಿ ಆಲಿಸ್ತಾ ಇರುವವರು, ಇಲ್ಲಿ ಕುಳಿತುಕೊಂಡು ನಿಂತ್ಕೊಂಡು ಆಲಿಸ್ತಾ ಇರುವವರು, ನೀವು ಈ ವಾಕ್ಯ ಕೇಳಿಸ್ಕೊಂಡು ಮನೆಗೆ ಹೋದ್ಮೇಲೆ ಮಾಮೂಲಿಯಾಗಿ ನೀವು ತಿಂದು ಕುಡಿದು ಮಜಾ ಮಾಡಿ ಮೊಬೈಲ್ ಫೋನ್ ನೋಡಿಕೊಂಡು, ಸಿನಿಮಾ ನೋಡ್ಕೊಂಡು, ಹರಟೆ ಹೊಡ್ಕೊಂಡು ಮಲ್ಕೊಂಡ್ರೆ ಪಾಳು ಭೂಮಿಗಳಾಗೆ ಸತ್ತೋಗ್ತೀರಾ, ಪಾಳು ಭೂಮಿಗಳಾಗೆ ಬಿದ್ದಿರ್ತೀರ. ಮತ್ತೆ ಮುಂದಿನ ಮಂಗಳವಾರನೋ ಗುರುವಾರನೋ ಮತ್ತೆ ಬರ್ತೀರಿ. ಪಾಳು ಭೂಮಿ ಥರ ಬದುಕಬೇಡಿ. ಇವತ್ತು ರಾತ್ರಿ ಕೂತ್ಕೋಬೇಕು, ಬಾಗ್ಲಾಕಿ ಎಲ್ಲರನ್ನು ದೂರ ತಳ್ಳಿ ಕೂತ್ಕೊಳ್ಳಿ, ಬೈಬಲ್ ಓಪನ್ ಮಾಡಿ, ಓದ್ಲಿಕ್ಕೆ ಶುರು ಮಾಡಿ, ಒಂದೊಂದು ಅಧ್ಯಾಯಗಳನ್ನು ಪ್ರಾರ್ಥಿಸಿರಿ. ಯೇಸುವೆ 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 ಎಂದು ಪ್ರಾರ್ಥಿಸಿ, ಸ್ತುತಿಸಿರಿ, ಆರಾಧಿಸಿರಿ, ಕೈ ತಟ್ಟಿ, ಹಾಡಿ, ಕೂಗಿ, ಯೇಸು ನಾಮವನ್ನು ಕೂಗಿ. ಎಲ್ಲಿವರೆಗೂ? ಈ ಶಕ್ತಿಯಿಂದ ತುಂಬಲ್ಪಡುವವರೆಗೂ. ಧ್ಯಾನಕೂಟಗಳು ಎಲ್ಲೆಲ್ಲಿದೆಯೋ ಓಡಿ. ಆಶೀರ್ವಾದಕ್ಕಾಗಿ ಓಡಬೇಡಿ, ಶಕ್ತಿಗಾಗಿ ಓಡಿ. ಶಕ್ತಿ ಸಿಗುವಂಥ ಧ್ಯಾನಕೂಟಗಳಿಗೆ ಹೋಗಿ. ಬರೀ ಆಶೀರ್ವಾದ, ಬಿಡುಗಡೆ, ಸೌಖ್ಯ, ಅದ್ಭುತ ಹೆಸರು ಹೇಳೋದು, ಇಂಥ ಧ್ಯಾನಕೂಟಗಳಿಗೆ ಓಡಿದರೆ ಹಾಳಾಗಿ ಹೋಗ್ತೀರಾ. ಸಾಕು ಓಡಿದ್ದು. ಓಡಿ. ಎಲ್ಲಿ ದೇವರ ವಾಕ್ಯ ಸಾರಲ್ಪಡ್ತಾ ಇದೆಯೋ, ಸತ್ಯ ಶುಭ ಸಂದೇಶ ಸಾರಲ್ಪಡ್ತಾ ಇದೆಯೋ, ಪವಿತ್ರಾತ್ಮರ ಬಗ್ಗೆ ಬೋಧನೆ ಆಗ್ತಾ ಇದೆಯೋ, ನಿತ್ಯ ಜೀವದ ಬೋಧನೆಗಳಾಗ್ತಾ ಇದೆಯೋ, ಮಾನಸಾಂತರದ ಬೋಧನೆಗಳಾಗ್ತಾ ಇದೆಯೋ, ಸ್ವರ್ಗ ರಾಜ್ಯದ ರಹಸ್ಯಗಳ ಬೋಧನೆಗಳಾಗ್ತಾ ಇದೆಯೋ, ಅಂಥ ಎಲ್ಲ ಸ್ಥಳಗಳಿಗೂ ಓಡಿ. ಎಲ್ಲಿವರೆಗೂ ಓಡಬೇಕು ಗೊತ್ತಾ? ಈ ಶಕ್ತಿಯಿಂದ ತುಂಬಲ್ಪಡುವವರೆಗೂ ಓಡಿ. ತುಂಬಿದ ಮೇಲೂ ಇನ್ನೂ ಹೆಚ್ಚಾಗಿ ಓಡಿ. ನಿಲ್ಲಿಸಬಾರ್ದು ಓಟ. ಈ ಶಕ್ತಿಯಿಂದ ತುಂಬಲ್ಪಡ್ತಾನೆ ಇರಬೇಕು. ಯು ಮಸ್ಟ್ ವಾಕ್ ಇನ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಒಂದು ರೀತಿ ಪವರ್ಲೆಸ್ ಆಗಿ ಬದುಕಬೇಡಿ. ಇಫ್ ಯು ಆರ್ ಎ ಕ್ರಿಶ್ಚಿಯನ್, ವಾಕ್ ಇನ್ ದ ಪವರ್ ಆಫ್ ಕ್ರೈಸ್ಟ್. ನೀವು ಕ್ರೈಸ್ತರಾಗಿದ್ದರೆ ಕ್ರಿಸ್ತನ ಶಕ್ತಿಯಲ್ಲಿ ಬದುಕ್ರಿ. ಇಲ್ಲದೆ ಸುಮ್ಮನೆ ಡಮ್ಮಿ ಆಗಿ ಬದುಕಬೇಡಿ. ಎಲ್ಲೋ ಪಿಶಾಚಿ ಬಂದು ಹೊಡ್ಕೊಂಡು ಹೋಗೋ ರೀತಿಯಲ್ಲಿ ಬದುಕಬೇಡಿ. ಸುಮ್ಮನೆ ಯೇಸುವಿನ ಹೆಸರಿಗೆ ಅವಮಾನ ತರಬೇಡಿ. ಯೇಸು ಹೆಸರಿಗೆ ತುಂಬ ಶಕ್ತಿ ಇದೆ. ಆ ಶಕ್ತಿ ಪ್ರೂವ್ ಆಗಬೇಕು. ನಿನ್ನ ಜೀವನದಿಂದ ಪ್ರೂವ್ ಆಗಬೇಕು, ನಿನ್ನ ಕುಟುಂಬದಿಂದ ಪ್ರೂವ್ ಆಗಬೇಕು, ನಿನ್ನ ಮಕ್ಕಳಿಂದ ಪ್ರೂವ್ ಆಗಬೇಕು, ನಿನ್ನ ಮುಖಾಂತರ ಪ್ರೂವ್ ಆಗಬೇಕು. ಲೋಕಕ್ಕೆ ನಾಚಿಕೆ ಆಗಬೇಕು. ನಿನ್ನ ಕುಟುಂಬದಲ್ಲಿರೋರಿಗೆ ಅವರಿಗೆ ನಾಚಿಕೆ ಆಗಬೇಕು. ಲೋಕವನ್ನು ನಂಬಿ, ಹಣವನ್ನು ನಂಬಿ, ಮನುಷ್ಯರನ್ನು ನಂಬಿ ಬದುಕುತ್ತಿರುವವರಿಗೆ ತಲೆ ತಗ್ಗಿಸುವ ಹಾಗೆ ನೀನು ಆಗಬೇಕು, ಎದ್ದು ನಿಂತ್ಕೋಬೇಕು. ಇದು ಆಗೋದು ಯಾವಾಗ? ನಿನ್ನ ಮೇಲೆ ಶಕ್ತಿ ಬಂದಾಗ. ಈ ಶಕ್ತಿ ಬರ್ತದೆ. ದೇವರ ವಾಕ್ಯ ಸುಳ್ಳಾಗೋದಿಲ್ಲ. ಹುಡುಕುವವರಿಗೆ, ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದರು, ಇದಕ್ಕಾಗಿ ಕಾದುಕೊಂಡಿರಿ. 10 ದಿನ ಅವರು ಕಾದುಕೊಂಡ್ರು. ಹೇಗೆ? ದೇವಾಲಯದಲ್ಲಿ ನಿರಂತರ ಸ್ತುತಿ ಮಾಡಿಕೊಂಡಿದ್ರು. ಬೇರೆಯವರಿಗೇನು ಗೊತ್ತಿಲ್ಲ. ಆವಾಗ ಕಾದುಕೊಂಡು ಪ್ರಾರ್ಥಿಸ್ತಾ ಇದ್ರು. ನೀವು ವಾಕ್ಯ ಕೇಳಿಸ್ಕೊಂಡು ಮನೆಗೆ ಹೋದ್ಮೇಲೆ ಚೆನ್ನಾಗಿ ತಣ್ಣಗಿರೋದನ್ನೆಲ್ಲ ಬಿಸಿ ಮಾಡಿ ಚೆನ್ನಾಗಿ ತಿಂದು ಮಲ್ಕೊಳ್ತೀರಿ. ಆ ರೀತಿ ಕಾಯಿಸಿ ಏನು ಪ್ರಯೋಜನ ಇಲ್ಲ.
ನೀವು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲದ ಉಗುರು ಬೆಚ್ಚಗಿನ ಕ್ರೈಸ್ತರಾದರೆ ವಾಕ್ಯ ಹೇಳುತ್ತೆ ನಿಮ್ಮನ್ನು ಕಕ್ಕು ಬಿಡ್ತೀನಿ, ಬಾಯಿಂದ ಉಗಿದು ಬಿಡ್ತೀನಿ ಅಂತ ದೇವರು ಹೇಳ್ತಾರೆ. ಆ ರೀತಿ ಆಗಬಾರ್ದು. ನಾವೊಬ್ಬೊಬ್ಬರು ಕೂಡ ಇಷ್ಟೆಲ್ಲ ವಾಕ್ಯಗಳನ್ನ ಕೇಳಿಸ್ಕೊಂಡ ಮೇಲೂ ಇನ್ನು ತಣ್ಣಗೂ ಆಗಬಾರ್ದು, ಬೆಚ್ಚಗೂ ಆ ಥರ ಉಗುರು ಬೆಚ್ಚಿನ ಪರಿಸ್ಥಿತಿನಲ್ಲಿ ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ಅನ್ನೋ ರೀತಿಯಲ್ಲಿ ಇರಬಾರ್ದು. ನಾವು ಸ್ವಲ್ಪ ಫೇತಲ್ಲಿ ವರ್ಕ್ ಮಾಡಬೇಕು. ಫೇತ್ ವಿತೌಟ್ ಆ್ಯಕ್ಷನ್ ಇಸ್ ಡೆಡ್. ವಿಶ್ವಾಸ ಇದೆ ನಮಗೆ, ಹೇಳ್ಕೊಂಡು ತಿರುಗಬೇಡ. ತೋರಿಸು ನಿನ್ನ ವಿಶ್ವಾಸ. ಹೇಗೆ ತೋರಿಸೋದು? ಪಾಳು ಭೂಮಿ ಥರ ಇರುವ ನಿನ್ನ ಜೀವನ ಫಲಭರಿತವಾಗಿ ತೋರಿಸ್ಕೊಡು. ಟೆನ್ಷನ್, ಭಯ, ಕೊರತೆ ಹೇಳ್ಕೊಂಡು, ಚಾಡಿ ಹೇಳ್ಕೊಂಡು, ಕುಡ್ಕೊಂಡು, ವ್ಯಭಿಚಾರ ಮಾಡಿಕೊಂಡು, ಮೊಬೈಲ್ಗೆ ಅದಕ್ಕೆ ಇದಕ್ಕೆ ಫ್ರೆಂಡ್ಸ್ಗೆ ಎಂಟರ್ಟೈನ್ಮೆಂಟ್ಗೆ ಸುತ್ತಕೊಂಡು ತಿರುಗ್ತಾ ಇದೆಯಲ್ಲ, ಈಗ ಅದನ್ನೆಲ್ಲ ಬಿಟ್ಟು ನೀನು ಸಂತೋಷವಾಗಿ ಬದುಕಿ ತೋರಿಸು. ನೀನೇನು ಸತ್ತವ್ರು ನೆಪಿಸಿ ತೋರಿಸೋದು ಬೇಡ. ನಿನ್ನ ಜೀವನದಿಂದ ತೋರಿಸು. ಪ್ರೂವ್ ಥ್ರೂ ಯುವರ್ ಲೈಫ್, ಥ್ರೂ ಯುವರ್ ಫ್ಯಾಮಿಲಿ. ನಿನ್ನ ಕುಟುಂಬ ಜೀವನದಿಂದ ಪ್ರೂವ್ ಮಾಡು, ನಿನ್ನ ಸ್ವಂತ ಜೀವನದಿಂದ ಪ್ರೂವ್ ಮಾಡು, ನಿನ್ನ ನಡೆ ನುಡಿಯಿಂದ ಪ್ರೂವ್ ಮಾಡು. ಸಾಧ್ಯ ಆಗುತ್ತೆ. ಯಾವಾಗ? ವೆನ್ ಯು ರಿಸೀವ್ ದ ಪವರ್. ಈ ಶಕ್ತಿಯಿಂದ ತುಂಬಲ್ಪಟ್ಟಾಗ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶಕ್ತಿ ಫ್ರೀ. ಈ ಶಕ್ತಿ ದೇವರು ಕೊಡುವಂಥದ್ದು, ಬ್ರದರ್ಸ್ಗಳ ಕೈಯಿಂದ ಕೊಡುವಂಥದ್ದಲ್ಲ, ದೇವರು ಕೊಡುವಂಥದ್ದು, ಮನುಷ್ಯರಿಂದ ಸಿಗುವಂಥದ್ದಲ್ಲ, ಯೇಸು ಕೊಡುವಂಥದ್ದು. ದಾಹವುಳ್ಳ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ನೀನು ಯಾವುದೇ ಜಾತಿಯವನಾಗಿರು, ಯಾವುದೇ ಜನಾಂಗದವನಾಗಿರು, ನೀನು ಯಾರೇ ಆಗಿರು, ದಾಹ ಇದೆಯಾ? ಯೇಸುವಿನಲ್ಲಿ ವಿಶ್ವಾಸ ಇದೆಯಾ? ಪಾಪಕ್ಕೆ ವಿಮುಖನಾಗ್ಲಿಕ್ಕೆ ತಯಾರಾಗಿದೆಯಾ? ಈ ಶಕ್ತಿಗಾಗಿ ದಾಹಗೊಳ್ತೀಯಾ? ತವಕ ಪಡ್ತೀಯಾ? ಈ ಶಕ್ತಿಯಿಂದ ತುಂಬಲ್ಪಡ್ಲಿಕ್ಕೆ ಆಸೆ ಪಡ್ತೀಯಾ? ಖಂಡಿತವಾಗಲೂ ದೇವರು ತುಂಬಿಸ್ತಾರೆ. ಎದ್ದು ನಿಂತ್ಕೊಳ್ಳೋಣ, ಸ್ವಲ್ಪ ಸಮಯ ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ಈ ಆತ್ಮನ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನ ತುಂಬಿಸಿರಿ ಅಪ್ಪ. ಪವಿತ್ರಾತ್ಮರೇ, ನೀವು ನಮ್ಮಲ್ಲಿದ್ದು ಕಾರ್ಯ ಮಾಡುತ್ತಿರೋದಕ್ಕಾಗಿ ಸ್ತೋತ್ರ. ಧರ್ಮಸಭೆಯನ್ನು ಬಲಪಡಿಸಿರಿ, ಇನ್ನೂ ಹೆಚ್ಚಾಗಿ ಆತ್ಮಿಕ ಕೂಟ ಬಲಗೊಳ್ಳಲಿ ಅಪ್ಪ. ಇಂದು ಯಾರೆಲ್ಲ ಈ ಶುಭ ಸಂದೇಶವನ್ನು ಇಲ್ಲಿ ಆಲಿಸಿದ್ದಾರೋ, ಈಗಲೂ ಆಲಿಸ್ತಾ ಪ್ರಾರ್ಥಿಸ್ತಾ ಇದ್ದಾರೋ, ಹೃದಯಗಳನ್ನು ನಿಮ್ಮ ಕಡೆಗೆ ತಿರುಗಿಸಿ ಪಾಪಕ್ಕೆ ವಿಮುಖರಾಗಿ ದೇವಾ ನಿಮ್ಮ ಶಕ್ತಿಗಾಗಿ ತವಕ ಪಡ್ತಾ ಇದ್ದಾರೋ, ಯೇಸು ನಾಮದಲ್ಲಿ ಅವರೆಲ್ಲರಲ್ಲಿಯೂ ಶಕ್ತಿ ಸ್ವೀಕಾರವಾಗಲಿ. ಎಲ್ಲ ಥರದ ಅಮಾಲ್ಯಕ್ಕೆ ಶಕ್ತಿಗಳನ್ನು, ಪೈಶಾಚಿಕ ಶಕ್ತಿಗಳನ್ನು ಎದುರಿಸಲು, ಜಯಿಸಲು ಬೇಕಾದಂತಹ ಆತ್ಮನ ಬಲ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಯೇಸುವೇ, ನಿಮ್ಮ ಮಹಿಮೆ ಬೆಳಗಿಸುವಂಥ ವ್ಯಕ್ತಿಗಳಾಗಲಿ, ನಿಮ್ಮ ಮಹಿಮೆಯನ್ನು ಸಾರುವಂಥ ವ್ಯಕ್ತಿಗಳಾಗಲಿ ಅಪ್ಪ. ಯೇಸುವೇ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ, ಸ್ವರ್ಗ ಸಾಮ್ರಾಜ್ಯದ ಶಕ್ತಿಯಲ್ಲಿ ಪ್ರತಿಯೊಬ್ಬರು ಯೇಸು ನಾಮದ ಮಹಿಮೆಗಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಯೇಸುವೇ, ನಿಮ್ಮ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ, ನಿಮ್ಮ ಪುನರುತ್ಥಾನ ಶಕ್ತಿ ಎಂದಿಗೂ ನಿಂತು ಹೋಗಲಿಲ್ಲ. ಎಂದಿಗೂ ಕೂಡ ಆ ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿ ಇದೆಯಪ್ಪ. ಅದಕ್ಕಾಗಿ ಸ್ತೋತ್ರ. ಆ ಶಕ್ತಿ ಒಬ್ಬೊಬ್ಬರಲ್ಲಿ ಅನುಭವ ಆಗಲಿ, ಪ್ರತಿಯೊಬ್ಬರಲ್ಲೂ ಸ್ವೀಕಾರವಾಗಲಿ. ದ ಮೈಟಿ ನೇಮ್ ಆಫ್ ಜೀಸಸ್. ಎಲ್ಲರೂ ಆ ಶಕ್ತಿಯನ್ನು ಹೊಂದಿಕೊಳ್ಳಲಿ. ಹೋ ರಬ ಶಿಂಧನ ಬರ ಹುರಿಯಲಬನ ದುರಿದನ ಭರನ ಹುರಿಯಲಬ ಶಿಂಧರಿಕದಬನ ದುರಿದನ ಬರಬರ. ಪವಿತ್ರಾತ್ಮರೇ, ಸ್ತೋತ್ರ. ಪ್ರೇಷಿತರ ಮೇಲೆ ಇಳಿದು ಬಂದ ಪವಿತ್ರಾತ್ಮನ ಆ ಅಗ್ನಿ, ಆ ಶಕ್ತಿ ಒಬ್ಬೊಬ್ಬರಲ್ಲಿಯೂ ಸ್ವೀಕಾರವಾಗಲಿ. ಸೈತಾನನು ಹೇರಿರುವ ಎಲ್ಲ ನೊಗಗಳು ಯೇಸು ನಾಮದ ಅಧಿಕಾರದಿಂದ ಮುರಿದು ಬೀಳಲಿ. ಪ್ರತಿಯೊಬ್ಬರು ಸ್ವತಂತ್ರರಾಗಲಿ, ವಾಕ್ಯಕ್ಕಾಗಿ ದಾಹವುಳ್ಳವರಾಗಲಿ, ಯೇಸುವಿಗಾಗಿ ದಾಹವುಳ್ಳವರಾಗಲಿ, ಪ್ರಾರ್ಥಿಸಲು ದಾಹವುಳ್ಳವರಾಗಲಿ, ಯೇಸುವನ್ನು ಇನ್ನೂ ಅರಿತುಕೊಳ್ಳಲು ದಾಹವುಳ್ಳವರಾಗಲಿ ಅಪ್ಪ. ಯೇಸುವೇ, ಇಲ್ಲಿ ಬಂದಿರುವ ಪ್ರತಿಯೊಬ್ಬರು, ಇವರ ಕುಟುಂಬಗಳು ಇನ್ನೂ ಅಧಿಕವಾಗಿ ಫಲಭರಿತವಾಗಲಿ. ಪಾಳು ಭೂಮಿಗಳಂತೆ ಬಂದ ಪ್ರತಿಯೊಬ್ಬರು ಫಲಭರಿತ ಭೂಮಿಗಳಾಗಿ ಮಾರ್ಪಡಲಿ ಯೇಸು ನಾಮದ ಶಕ್ತಿಯಿಂದ. ಹಾಲೆಲೂಯ. ಯೇಸುವೇ, ಸ್ತೋತ್ರ. ಹಾಲೆಲೂಯ. ಈ ಹೋ ರಬ ನರ ಶಿರಧರ ರಬ ಬಬ ಶಿಂಧರ ಬರ ಪರಿಶುದ್ಧಾತ್ಮರೇ, ಸ್ತೋತ್ರ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಧರ್ಮಸಭೆಯಲ್ಲಿ, ನಾವು ವಾಸ ಮಾಡುವ ಊರುಗಳಲ್ಲಿ ಈ ಆತ್ಮನ ಶಕ್ತಿ ರಿಲೀಸ್ ಆಗಲಿ ಅಪ್ಪ. ಈ ಪವಿತ್ರಾತ್ಮನ ಶಕ್ತಿ ಅನುಭವ ಆಗಲಿ ಅಪ್ಪ. ಹೂರಬ ಶಿಂಧರಬನ ಬರ. ಪಾಪದ ಮಲಿನತೆಯಲ್ಲಿ, ಬೆಂಕಿಯಲ್ಲಿ ಬಿದ್ದಿರುವ ಕೆಲವರನ್ನ ಎಳೆದು ಕಾಪಾಡಲು ಬೇಕಾದಂತಹ ಆತ್ಮನ ಬಲ ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ ಕರ್ತನೆ. ಸ್ವೀಕಾರವಾಗಲಿ ಅಪ್ಪ. ಲೋಕದಲ್ಲಿ ಎಷ್ಟೋ ಜನ ಪಾಪದ ಬೆಂಕಿಯಲ್ಲಿ ಬಿದ್ದಿದ್ದಾರೆ. ಅವರನ್ನು ಎಳೆದು ಸಂರಕ್ಷಿಸಲು ಬೇಕಾದ ಒಂದು ಬಲ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಪ್ರಾರ್ಥಿಸುತ್ತಿರುವ
ಪ್ರತಿಯೊಬ್ಬರಲ್ಲಿ ಆ ಶಕ್ತಿ ತುಂಬಲ್ಪಡಲಿ ಅಪ್ಪ, ತುಂಬಲ್ಪಡಲಿ ಅಪ್ಪ, ತುಂಬಲ್ಪಡಲಿ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಅಪ್ಪ. ಆಲಿಸಿದ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದ ಒಂದು ಮನಸ್ಸನ್ನು ನಮ್ಮೊಬ್ಬೊಬ್ಬರಿಗೂ ದಯಪಾಲಿಸಿರಿ ಅಪ್ಪ. ಸೈತಾನನ ಕುತಂತ್ರಗಳಿಗೆ ನಾವು ಒಳಗಾಗದ ಹಾಗೆ ಸತ್ಯದ ಅರಿವಿಗೆ ನಾವು ಬಿಗಿಯಾಗಿ ಕಚ್ಚಿಕೊಂಡು ಜೀವಿಸಲು ಬೇಕಾದ ಕೃಪೆಯಿಂದ ಪ್ರತಿಯೊಬ್ಬರು ತುಂಬಲ್ಪಡಲಿ ಅಪ್ಪ. ಹಾಲೆಲೂಯಾ. ಯಾರೆಲ್ಲ ರೋಗಿಗಳಾಗಿದ್ದಾರೋ, ಯಾವುದಾದರೂ ಬಂಧನದಲ್ಲಿದ್ದಾರೋ, ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಯೇಸು ನಾಮದಲ್ಲಿ ಸೌಖ್ಯ ಉಂಟಾಗಲಿ, ಯೇಸು ನಾಮದಲ್ಲಿ ಸಮಾಧಾನ ಸ್ವೀಕಾರವಾಗಲಿ. ಯೇಸು ಕೊಟ್ಟ ಬಿಡುಗಡೆ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ, ಸ್ವೀಕಾರವಾಗಲಿ, ಸ್ವೀಕಾರವಾಗಲಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನಾ ಜೀವನ ಬಲಗೊಳ್ಳಲಿ ಅಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ.